सो हाय हेलो व्हाट्सअप गाइज, अस्सलाम वालेकुम एंड नमस्कार। और सभी मेरे प्यारे बंजारा भाइयों को मेरी तरफ से और कर्नाटक की पूरी 6.5 करोड़ पब्लिक की तरफ से जय सेवालाल महाराज। तो दोस्तों ಇದು ಪಾಡ್ಕಾಸ್ಟ್ ಅನ್ನೋದು ನಾನು ಹಿಂದಿನಲ್ಲಿ ಮಾಡೋಂಗಿಲ್ಲ, ಯಾಕಂದರೆ ಕರ್ನಾಟಕದಲ್ಲಿ ಇದು ಬೆಳಕ ಕನ್ನಡಿಗೆ ಫಸ್ಟ್ ಪ್ರಿಯಾರಿಟಿ ಕೊಡಬೇಕಾಗುತ್ತೆ. ಸೊ ಕನ್ನಡದಲ್ಲಿ ಮಾಡೋಣ. ಸೊ ಸ್ನೇಹಿತರೆ, ಇವತ್ತಿನ ದಿವಸ ನಮ್ಮ ಜೊತೆಯಲ್ಲಿ ನಮ್ಮೊಂದಿಗೆ ಪಾಲ್ಗೊಳ್ಳಲು ಆಗಮಿಸಿರುವ ಚಿತ್ತಾಪುರ್ ಕ್ಷೇತ್ರದ BJPಯಲ್ಲಿ ಯುವ ಮುಖಂಡ ಆಗಿರುವ ಹಾಗೂ ಸಾವಿರಾರು ಲಕ್ಷಾಂತರ ಜನತೆಯ ಯುವ ಪೀಳಿಗೆ ಇವರು ಮಣಿಕಂಠ ನರೇಂದ್ರ ರಾಠೋಡ್ ಸರ್ ಅವರು ಬಹಳಷ್ಟು ಜನರಿಗೆ ಒಂದು ಯುವ ಪ್ರೇರಣೆ ಆಗಿದ್ದಾರೆ. ಸೊ ಇವತ್ತಿನ ದಿವಸ ಇವರು ನಮ್ಮ ಜೊತೆಯಲ್ಲಿ ಇದ್ದಾರೆ ಸ್ನೇಹಿತರೆ. ಈ ಒಂದು ಪಾಡ್ಕಾಸ್ಟಿಗೆ ಅವರಿಗೆ ನಾನು 6.5 ಕೋಟಿ ಕನ್ನಡಿಗರ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಆದಪೂರ್ವಕವಾದ ಸುಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾನು ಕೊಡ್ತಾ ಇದ್ದೇನೆ. ಸರ್ ನಮಸ್ಕಾರ. ನಮಸ್ಕಾರ. ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸರ್ ನಿಮಗೆ ನಾನು 6.5 ಕೋಟಿ ಕನ್ನಡಿಗರ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಸುಸ್ವಾಗತವನ್ನು ಮಾಡುತ್ತೇನೆ. ಧನ್ಯವಾದ. ಸೊ ಸರ್, ಇವತ್ತೇನಿದೆಪ್ಪ ಅಂತಂದ್ರೆ ನಮ್ದು ಒಂದು ಮಿಷನ್ ಇದೆ ಸರ್, ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾ, ಅಂದ್ರೆ ಬಡತನ ನಿರ್ಮೂಲನೆ ಭಾರತ ನಾವು ಯಾವ ರೀತಿ ಮಾಡ್ಬೇಕಂತೆ. ಸೊ ಇದು ಒಂದು ಮಿಷನ್ ಸರ್ ನಾವು ಕ್ರಿಯೇಟ್ ಮಾಡಿದಲ್ಲ, ಕರ್ನಾಟಕದ 6.5 ಕೋಟಿ ಕನ್ನಡಿಗರ ಒಂದು ಡಿಮಾಂಡ್ ನಲ್ಲಿ ಇದು ಒಂದು ಮಿಷನ್ ನಾವು ಕ್ರಿಯೇಟ್ ಮಾಡಿದ್ದೇವೆ ಸರ್. ಈ ಒಂದು ಮಿಷನ್ ನಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಇಡೀ ಕರ್ನಾಟಕದಲ್ಲಿರುವ ಪ್ರತಿಯೊಂದು MLA ಆ್ಯಂಡ್ XMLA ವಿತ್ ಇವ ಎಲ್ಲ ಏನದ ರಾಜಕಾರಣಿಗಳು ಸರ್, ಇವೆಲ್ಲರಿಗೆ ಮೀಟ್ ಆಗಿ ಅವ್ರಲಿಂದ ಒಂದು ಬ್ಲೂ ಪ್ರಿಂಟ್ ಸರ್, ಇದೊಂದು ಬ್ಲೂ ಪ್ರಿಂಟ್ ಇದೆ ಸರ್, ಈ ಒಂದು ಬ್ಲೂ ಪ್ರಿಂಟ್ ಡಿಸ್ಕಸ್ ಮಾಡಿ ನಮ್ಮ ಕರ್ನಾಟಕವನ್ನು ಯಾವ ರೀತಿ ನಾವು ಬಡತನ ನಿರ್ಮೂಲನೆ ಮಾಡಬೇಕಂತ ಈ ಒಂದು ಉದ್ದೇಶದಿಂದ ಈ ಒಂದು ಮಿಷನ್ ನಾವು ಪ್ರಾರಂಭ ಮಾಡಿದ್ದೇವೆ ಸರ್. ಸೊ ಇದೇ ಒಂದು ಮಿಷನ್ನಲ್ಲಿ ನಿಮ್ಮದು ಇವತ್ತು ನಿಮ್ಮ ಜೊತೆಯಲ್ಲಿ ಇದು ಬ್ಲೂ ಪ್ರಿಂಟ್ ಡಿಸ್ಕಸ್ ಮಾಡೋಣ ಸರ್. ಇದು ಡಿಸ್ಕಸ್ ಮಾಡೋಕ್ಕಿಂತ ಮೊದಲೇ ನಮ್ಮ ವೀಕ್ಷಕರಿಗೆ ಸರ್, ಇದು ಏನು ನೋಡ್ತಾ ಇದ್ದಾರೆ ಇವರಿಗೆ ನಿಮ್ಮ ಬಗ್ಗೆ ಸ್ವಲ್ಪ ಕಿರು ಪರಿಚಯ ಸರ್. ಅಂದರೆ ನೀವು ಯಾವ ರೀತಿ ಪಾಲಿಟಿಕ್ಸ್ಗೆ ಎಂಟೈರ್ ಆದ್ರಿ, ನಿಮ್ಗೆ ಹ್ಯಾಂಗೆ ಇಷ್ಟ ಬಂತು ಸರ್ ಪಾಲಿಟಿಷಿಯನ್ ಬರೋದು, ಸೊ ಒಂದು ನಿಮ್ದು ಕಿರು ಪರಿಚಯ ಆಗಲಿ ಸರ್. ನಾನು ಪೋವರ್ಟಿಯಿಂದಲೇ ಬಂದಿದ್ದವರು, ನಾನು ಬಡತನದಿಂದಲೇ ಬಂದಿದ್ದವರು. ಈಗಲೂ ನಾನು ಸಮಾಜ ವ್ಯಕ್ತಿಗೆ ಹೋಗಲ್ಲ, ನಮ್ಮ ಭಾರತ ದೇಶದಲ್ಲಿ ಸುಮಾರು 80% ಮೇಲೂ ಬಡತನ ಇದೆ. ಹೌದು ಸರ್, ಹೌದು. ನಿಮ್ಮ ಹೆಂಗೆ ಆಸೆ ಇದೆ ಅಲ್ಲ ಪೋವರ್ಟಿ ಫ್ರೀ ಇಂಡಿಯಾ, ಹೌದು ಸರ್, ನಮಗೂ ಭಾಳ ದೊಡ್ಡ ಆಸೆ ಇದೆ. ನೀವು ಮಾಡ್ತಿರುವ ಕಾರ್ಯಕ್ಕೆ ನಮ್ಮ ಒಂದು ಚಿರಋಣಿ. ಥ್ಯಾಂಕ್ ಯು ಸೊ ಮಚ್ ಸರ್. ಏನು ಈಗ ನಮ್ಮ ಇತಿಹಾಸ ಹೇಳ್ಕೊತ ಹೋಗ್ಬೇಕಾದ್ರೆ ನಾವು ಯಾವಾಗ ಈ ಥರ ಬಿಸ್ನೆಸ್ ಮಾಡಿ ಬಡ್ಕೋತ ಬಂದವು, ಇಲ್ಲಿಯ ದೊಡ್ಡ ದೊಡ್ಡ ರಾಜಕಾರಣಿಗಳು ಜಾತಿ ಹೆಸರು ಮೇಲೆ ಮೀಸಲಾತಿ ತಗೊಂಡು ನಮ್ಮನ್ನು ತುಳುವಂಥ ಕೆಲಸ ಮಾಡಿದರು. ಆವಾಗ ನಮಗೆ ಈ ಒಂದು ಪಾಲಿಟಿಷಿಯನಲ್ಲಿ ಡೈವರ್ಟ್ ಮಾಡಬೇಕಾಯಿತು. ಈ ಥರ ಆಗ್ತಾ ಹೋದರೆ ಬಿಸ್ನೆಸ್ ಮೆನ್ನು ಬೆಳೆಲ್ಲ ಮತ್ತು ಯಾವುದೇ ಕಾರಣಕ್ಕೆ ಬೇರೆ ಬೇರೆ ಒಂದು ಬೇರೆ ಬೇರೆ ವಿಂಗನ್ನು ಬೆಳಕ್ಕೆ ಅಸಾಧ್ಯ. ಹಿಂಗೆ ಇವ್ರು ತಿಳ್ಕೊತ ಹೋದರೆ ಆಗಲ್ಲ ಅಂಥೇಳಿ ನಾವು ಪಾಲಿಟಿಕಲ್ಲಿ ಬಂದರೆ ಮಾತ್ರ ಚೇಂಜ್ ಆಗ್ತದೆ ಅಂಥೇಳಿ ಒಂದು ಕಲ್ಪನೆಯಿಂದ ಪಾಲಿಟಿಕಲಲ್ಲಿ ಬಂದಿದ್ದು. ಹೌದು ಸರ್, ಗ್ರೇಟ್ ಸರ್. ಅಂದರೆ ಪಾಲಿಟಿಕ್ಸ್ನಲ್ಲಿರೋದು ಶಕ್ತಿ ಮತ್ತು ಬೇರೆದಲ್ಲಿ ಅದರಾಗೂ ಆಗಿಲ್ಲ ಸರ್, ಆ ಒಂದು ಉದ್ದೇಶ. ಪಾಲಿಟಿಕಲ್ ಇದ್ದರೆ ಮಾತ್ರ ಈಗ ನೋಡಿ, ಪಾರ್ಲಿಮೆಂಟು ಈಗ ಸಂವಿಧಾನದಲ್ಲಿ ಯಾವುದೇ ಒಂದು ಬದಲಾವಣೆ ತರಬೇಕಂದ್ರೆ, ಯಾವುದೇ ಒಂದು ಅಮೆಂಡ್ಮೆಂಟ್ ತರಬೇಕಂದ್ರೆ, ಯಾವುದೋ ಒಂದು ಆರ್ಟಿಕಲಲ್ಲಿ ಆ್ಯಡ್ ಮಾಡ್ಬೇಕಂದ್ರೂ ಪಾರ್ಲಿಮೆಂಟಲ್ಲಿ ಆಗೋದು. ಪಾರ್ಲಿಮೆಂಟಲ್ಲಿ ಆಗ್ಬೇಕಂದ್ರೆ ರಾಜಕಾರಣಿ ಮಾತ್ರ ಪಾರ್ಲಿಮೆಂಟಲ್ಲಿ ಅಲಾವು. ನಮ್ಮಂಥವ್ರು ಸಾಧಾರಣ ಮನುಷ್ಯ ಅಲ್ಲಿ ಹೋಗೋಪ್ರೇ ಇಲ್ಲ. ಅದಕ್ಕೆ ಜನಪ್ರತಿನಿಧಿ ಆಗೋದು ಭಾಳ ಅನಿವಾರ್ಯ ಅದ. ಜನಪ್ರತಿನಿಧಿ ಆದರೆ ಮಾತ್ರ ನಾವು ಒಂದು ಬಡತನಕ್ಕೆ ಧ್ವನಿ ಎತ್ತಬೋದು, ಅದನ್ನು ನಾವು ಚೇಂಜಸ್ ಮಾಡ್ಬೋದು. ಇಡೀ ಇವತ್ತು ಭಾರತ ದೇಶದಲ್ಲಿ ಮೇನಾಗಿ ಹೇಳ್ಬೇಕಾದ್ರೆ ಕರ್ನಾಟಕದಲ್ಲಿ ಒಂದು ಅಧಿಕಾರಿಗಳದು ಒಂದು ಅಡ್ಮಿನಿಸ್ಟ್ರೇಟಿವ್, ಪೊಲಿಟಿಕಲ್ ಮತ್ತು ಪಬ್ಲಿಕ್ಕು ಇದು ಹೆಂಗೆ ಯಾವ ಥರ ಆಗಿದೆ ಅಂದರೆ, ಪೊಲಿಟಿಕಲ್ದವ್ರು ಏನು ಮಾಡ್ತಾರೆ, ಪಬ್ಲಿಕ್ಗೆ ರೊಕ್ಕ ಹಂಚ್ತಾರೆ. ಪಬ್ಲಿಕ್ಕಲ್ಲಿ ಯಾರು ತಗೋತಾರೆ, ಅಡ್ಮಿನಿಸ್ಟ್ರೇಷನ್ ಜಕ್ಕೋತಾರೆ. ಮತ್ತು ಅಡ್ಮಿನಿಸ್ಟ್ರೇಷನ್ ಬಲ್ಲಿ ಯಾರು ಜಕ್ಕೋತಾರೆ, ಇದೇ ಪಾಲಿಟಿಕಲ್ಗೆ ಜಕ್ಕೋತಾರೆ. ಅಂದರೆ ಏಕೆ ಉಪರ್ ಏಕ್ ಟೋಪಿ ದಾಲ್ಕೆ ಘುಮಾತೆ ಅಂತ ಹೇಳಿ ನಾವು ಹಿಂದಿದಾಗಿನ ಡೈಲಾಗ್ ಹೇಳ್ತೀವಲ್ಲ, ಟೋಪಿ ಫಿರಾನೇಕೆ ಕಾಮ ಅಂತ ಹೇಳ್ತೀವಲ್ಲ, ಹಂಗೆ ಟೋಪಿ ಫಿರಿಸ್ತಾ ಇದ್ದಾರೆ. ಈ ಒಂದು ಚೇನಿಂದ ಹೊರಗೆ ತೆಗಿಬೇಕು. ಏನು ಪಬ್ಲಿಕ್ಕಿಂದ ಅಡ್ಮಿನಿಸ್ಟ್ರೇಟಿವ್ ಜಕ್ಕೋತದ, ಅಡ್ಮಿನಿಸ್ಟ್ರೇಟಿವಿಂದ ಪೊಲಿಟಿಕಲ್ ಜಕ್ಕೋತದ, ಪೊಲಿಟಿಕಲಿಂದ
ಮತ್ತು ಅಲ್ಲಿಂದ ಪಬ್ಲಿಕ್ ಖಾಲಿ ಓನ್ಲಿ ಫಾರ್ ಓಟ್ಸ್ ಸಲುವಾಗಿ ರೊಕ್ಕ ಕೊಟ್ಟು ಗೆಲ್ಲಿಸ್ಕೊತದಲ್ಲ, ಈ ಒಂದು ಚೈನಿಂದ ಹೊರಗೆ ಬರ್ಬೇಕು. ಇದರಲ್ಲಿ ಲಾಭ ಯಾರ್ದು ಅಂದ್ರೆ ಪಬ್ಲಿಕ್ದು ಏನು ಲಾಭ ಇಲ್ಲ. ಪಬ್ಲಿಕಲ್ಲಿ ನಾನೇ ಲೀಡ್ರ್ ಅಂತ ಹೇಳಿ ತಿರ್ಕೊಳ್ಳೋಣ, ನಾನು ಸಮಾಜ ಲೀಡ್ರ್ ಇದ್ದೀನಿ, ನಾನು ಆ ಸಮಾಜಕ್ಕೆ ಲೀಡ್ರ್ ಇದ್ದೀನಿ, ನಾ ಈ ಗಲ್ಲಿಗೆ ಲೀಡ್ರ್ ಇದ್ದೀನಿ ಅಂತ ಹೇಳಿ ಏನು ಹಿರಿಯ ಮುಖಂಡಿದ್ದೀನಿ ಅಂತ ಹೇಳಿ ಹೇಳ್ಕೊಂಡು ತಿರುಗಾಡ್ತಾರಲ್ಲ, ಅವ್ರ ಮನೆ ತುಂಬ್ಕೊಳ್ತಾರ. ಬಡವರಾದ್ರೆ ಯಾರು ತುಂಬ್ಕೋತಾ ಇಲ್ಲ, ಅಡ್ಮಿನಿಸ್ಟ್ರೇಟಿವ್ ತುಂಬ್ಕೋತಾ ಇದ್ದಾರೆ ಮತ್ತು ಪೊಲಿಟಿಕಲ್ ಲೀಡರ್ಸ್ ತುಂಬ್ಕೋತಾ ಇದ್ದಾರೆ. 80% ಇದೆ. ಇದರೇ ಪಬ್ಲಿಕ್ 80% ಏನದ ಪದೇ ಮೋಸವಾಗಿ ಒಳಗಾಗ್ತಾ ಇದೆ. ಇದು ಚೇನಿಂದ ಹೊರಗೆ ತೆಗೆದು ನಮ್ಮ ಭಾಳ ದೊಡ್ಡ, ನೀವು ಹೆಂಗೆ ಒಂದು ಮಷಿನ್ ರೆಡಿ ಮಾಡಿದ್ರಲ್ಲ, ನಮಗೂ ಅದರಲ್ಲಿ ಅದೇ ಥರ ನಾವು ಈ ಒಂದು ಪಾಲಿಟಿಕಲಲ್ಲಿ ಬಂದರೆ ಮಾತ್ರ ಚೇಂಜ್ ಆಗೋದು ಸಾಧ್ಯ ಅಂಥೇಳಿ ನಮ್ಮ ಆಗಷ್ಟು ಪ್ರಯತ್ನ ಮಾಡ್ತಾಯಿದ್ದೀವಿ. ಮತ್ತು 100% ನಾವು ಇರಷ್ಟು ದಿವಸ ಇದು ಪೋವರ್ಟಿ ಆಫ್ ಫ್ರೀ ಇಂಡಿಯಾ ಮಾಡೋದು ಪೂರ್ತಿ ಪ್ರಯತ್ನ ಮಾಡ್ತೀವಿ. ಸಾಧ್ಯವಾದರೆ ಚಲೋ ಒಂದು ಸ್ಥಾನಮಾನ ಸಿಕ್ಕರೆ 100% ನಾನು ಇದ್ರ ಮೇಲೆ ಕೆಲಸ ಮಾಡೋಣ. ಗ್ರೇಟ್ ಸರ್. ಸೊ ವೀಕ್ಷಕರೇ, ಸ್ನೇಹಿತರೆ, ನೀವು ನೋಡಿರ್ಬೋದು ಸರ್ ಅವ್ರದ್ದು ವಿಷನ್ ಮಿಷನ್ ಎಷ್ಟು ಕ್ಲಿಯರ್ ಆಗಿದೆ. ಅಧಿಕಾರ ಬಂದ ತಕ್ಷಣ ಫುಲ್ ಚೇಂಜ್ ಸಿಸ್ಟಮ್ ಏನು ಹೀಗೆ ಜಸ್ಟ್ ಹೇಳಿದ್ರು ಅವ್ರ ಬಾಯಿಲೆ ಸರ್ ಅವರು, ಪೂರಾ ಚೇಂಜ್ ಸಿಸ್ಟಮೇ ಚೇಂಜ್ ಮಾಡ್ತಾರೆ ಅಂತ ಸರ್ ಅವರು ಹೇಳ್ತಾ ಇದ್ದಾರೆ. ಸೊ ಸರ್, ಇದು ಒಂದು ನಿಮ್ಮದು ಕನಸು ಏನಿದೆ ಸರ್, ಭಾಳಷ್ಟು ಜಲ್ದಿ ನನಸಾಲಿ ಅಂತ ನಾವು ಪ್ರೇ ಮಾಡ್ತೀವಿ ಸರ್. ಸೊ ಇವತ್ತಿನ ದಿವಸ ನಾವಿದು ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾದು ಟೋಟಲಿ 14 ಪ್ರಶ್ನೆ ಇದ್ದಾವೆ ಸರ್. ಈ 14 ಪ್ರಶ್ನೆ ನೀವೆಲ್ಲ ನಿಮ್ಮ ಜೀವನದಲ್ಲಿ ನೋಡಿವೆಲ್ಲ, ನೀವು ಮಾಡಿವೆಲ್ಲ ಸಾಧನೆಗಳನ್ನೇ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಸರ್. ಸೊ ಫಸ್ಟ್ ನಮ್ಮದು ಮೊದಲನೇ ಪ್ರಶ್ನೆ ಇದೆ ಸರ್. ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ ಸರ್, ಯುವ ಪೀಳಿಗೆಯಲ್ಲಿ ನಿರುದ್ಯೋಗ ಪ್ರಮುಖ ಸಮಸ್ಯೆ ಆಗಿದೆ. ಇದಕ್ಕೆ ನಿಮ್ಮ ಅನಿಸಿಕೆ ಏನು ಸರ್? ನಿರುದ್ಯೋಗ ಅನ್ನೋಕ್ಕಿಂತ ಹೆಚ್ಚಿಗೆ ಹೌದು ಸರ್, ಇವತ್ತು ನಾಳೆ ಹುಡುಗರು ಎದರಲ್ಲಿ ಬ್ಯುಸಿ ಆಗ್ಯಾರಂದ್ರೆ ನಂದು ಹಿಡ್ಕೊಂಡು ಹೇಳ್ತಾ ಇದ್ದೀನಿ, ನಾನೇನು ಸಹಜಕ್ಕೆಲ್ಲ. ಹೌದು ಸರ್, ಒಬ್ಬರ ಮೇಲೆ ಒಬ್ಬರು ಬಗ್ಗೆ ಮಾತಾಡೋದಾಗೆ ನಾವು ಬ್ಯುಸಿಯಾಗಿದ್ದೀವಿ. ನಮ್ಮ ಭಾರತ ದೇಶದಲ್ಲಿ ಹೆಂಗಪ್ಪ ಅಂತಂದ್ರೆ, ನಾವು ಮಂದಿದ ಬಗ್ಗೆ ಮಾತಾಡೇ ನಮ್ಮ ಹೊಟ್ಟೆಯಲ್ಲಿ ಊಟ ಜೀರ್ಣ ಮಾಡ್ಕೋತೀವಿ. ಆದರೆ ಯಾವುದೇ ಒಂದು ಕೆಲಸ ಮಾಡ್ಬೇಕಂದ್ರೆ ಮುಂದುವರಕ್ಕೆ 10 ಸಾರಿ ಯೋಚನೆ ಮಾಡ್ತೀವಿ. ನಾವು ನೆಗೆಟಿವ್ನೇ ಒಂದು ಥಾಟಲ್ಲಿ ಇಟ್ಕೊಂಡು ಅವು ಹಿಂಗೆ ಮಾಡ್ಯಾನ, ಇವ ಯಾರನ್ನ ಒಬ್ಬನ ಮೇಲೆ ಹೋದರೆ ಅವ್ನಿಂದ ಇದು ಬ್ಯಾಕ್ ಸಪೋರ್ಟ್ ಅದ, ಅವ್ನಿಗೇನೋ ಸಿಕ್ಕ್ಯದ, ಏನೋ ಕಳ್ತನ ಮಾಡ್ಲತ್ತಾನ, ಇದೇ ಮಾತಾಡ್ತಾರೆ ಹೊರತು ಅವ್ನು ಹೆಂಗೆ ಮಾಡ್ಲತ್ತಾನ ಅಂಥದ್ದು ನಾನು ಮಾಡಲಿ ಅಂತ ಹೇಳಿ ಯಾವುದೋ ಒಂದು ಉತ್ಸವದಿಂದ ಮಾಡಿದರೆ 100% ಪೋವರ್ಟಿ ನಮ್ಮ ಏನು ಯೂತ್ಸಲ್ಲಿ ಏನು ಕೆಲಸ ಕಾಮಗಾರಿಕೆ ಕಮ್ಮಿ ಅದಂತ ಹೇಳ್ತಿದ್ದೀವಲ್ಲ, ಅದು 100% ಬೆಳೆಯೋದು ಸಾಧ್ಯ ಅದ. ಈಗ ನೋಡಿರಿ, ಒಂದು ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ಈಗ 18+ ಡ್ರೈವಿಂಗ್ ಅಲೋ ಇದೆ. ನೀವು 18+ ಆದ ತಕ್ಷಣ ನೀವು ಡ್ರೈವಿಂಗ್ ಮಾಡೋದನ್ನ ಕಲ್ತ್ಕೊಂಡ್ಬಿಡ್ರಿ, ಹೆವಿ ಲೈಸೆನ್ಸ್ ತೊಗೊಂಡ್ಬಿಡ್ರಿ. ಹೆವಿ ಲೈಸೆನ್ಸ್ ತೊಗೊಂಡ್ಬಿಟ್ರೆ ನಿಮ್ಗೆ ಲೋನ್ ಫ್ರೀಯಾಗಿ ನಿಮ್ಗೆ 99% ಲೋನ್ ಕೊಡ್ತಾರೆ ಬ್ಯಾಂಕ್ದವರು. ನಿಮ್ಮ ಹೆವಿ ಲೈಸೆನ್ಸ್ ಮೇಲೆ ನಿಮ್ಗೆ ಟಿಪ್ಪರ್ ಬೇಕೋ, ಲಾರಿ ಬೇಕು, ಗೂಡ್ಸ್ ಗಾಡಿ ಬೇಕು, ನೀವು ಟ್ರಾನ್ಸ್ಪೋರ್ಟ್ ಲೈನಲ್ಲಿ ಹೋಗಿ ದುನಿಯಾದ ರೊಕ್ಕ ಗಳಿಸ್ಬೋದು. ಒಂದು ಲೈನ್ ಹೋಗ್ಬೇಕಾದ್ರೆ ಅದು ವೆಲ್ಡಿಂಗ್ ಮಾಡಿರಿ, ವೆಲ್ಡರ್ಸ್ ಎಷ್ಟು ಡಿಮ್ಯಾಂಡ್ ಇದೆ, ಅದು ಅಂಥದ್ದು ಮಾಡೋಕ್ಕೆ ಸಾಧ್ಯವಿಲ್ಲ. ಆದರೆ ಟಿಕ್ ಪಾಕ್ ಆಗಿ ನಾನು ಲೀಡರ್ ಅಂತ ಹೇಳಿ ಬಜಾರಲ್ಲಿ ಹೋಗಿ ರೀಲ್ಸ್ ಮಾಡುವಂಥದ್ದು, ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಮಾತಾಡುವಂಥದ್ದು, ಇದೇ ಮಾಡ್ತಾಯಿದ್ದಾರೆ ಎಲ್ಲ ಯೂತ್ಕರು. ಏನಪ್ಪ ಅಂತಂದರೆ ಈಸಿ ವೇ ಹುಡುಕ್ತಾ ಇದ್ದಾರೆ. ಈಸಿ ವೇ ಇದು ಒಂದು ದಿವಸ ನಮಗೆ ಕಂಟಕ್ಟ್ ಇದೆ, ಈಸಿ ವೇನಿಂದ ಹೊರಗೆ ಬರಬೇಕು. ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರೆ ಮಾತ್ರ ನೀವು ಹೇಳ್ತಾ ಇದ್ದೀರಲ್ಲ, ಈ ನಿರುದ್ಯೋಗ ಸಮಸ್ಯೆ 0 ಆಗಿಬಿಡುತ್ತೆ. ಯಾರ್ದೋ ಭರೋಸೆ ಮೇಲೆ ಕೂತ್ರೆ ಯಾವನು ಬಂದು ನಮ್ಗೆ ಕೊಡಲ್ಲ. ನಾವು ಏನಪ್ಪ ಅಂತಂದರೆ, ಈ ನಿರುದ್ಯೋಗದಿಂದ ಹೊರಗೆ ಬರ್ಬೇಕಾದ್ರೆ ಕಷ್ಟಪಟ್ಟದೇ ನಮ್ಮ ಮೇನ್ ದಾರಿ. ಯಾವನಿಗೇನು ರೊಕ್ಕ ಬೇಕಾಗಿಲ್ಲ. ನಾನು ಒಂದು ಎಕ್ಸಾಂಪಲ್ ಹೇಳಿಬಿಟ್ಟೆ ತಮಗೆ. 18+ ಆದ ತಕ್ಷಣ ನೀವು ಹೈವೇ ಲೈಸೆನ್ಸ್ ಮಾಡಿಕೊಡ್ರಿ. ಹೈವೇ ಲೈಸೆನ್ಸ್ ಆದರೆ ನಿಮ್ಗೆ 99% ಲೋನ್ ಕೊಡ್ತೇವೆ ಬ್ಯಾಂಕು. ಏನೋ 10-20-50 ಸಾವಿರ ನಿಮ್ಗೆ ರಿಜಿಸ್ಟ್ರೇಷನ್ ಫೀಸ್ ಆಗ್ತಿರ್ಬೋದು. ಅದು ಮನಿದಾಗ ಯಾರನ್ನ ಅಡ್ಜಸ್ಟ್ ಮಾಡಿಕೊಡ್ತಾರೆ, ಅಥವಾ ಸಾಲ ತೊಗೊಂಡ್ಬಿಡ್ರಿ. 1 ತಿಂಗಳ 2 ತಿಂಗಳಲ್ಲಿ ನೀವು ಗಾಡಿ ನಡೆಸಿ ಚಲೋ ನೀವೇ ಸ್ವತಃ ಗಾಡಿ ನಡೆಸಿದ್ರೆ ಮಾತ್ರ ಆಗುತ್ತೆ. ಮತ್ತು ನಾನು ಗಾಡಿ ತೊಗೊಂಡು ನಾನು ಸೇಟ್ ಆಗಿನ ಅಂಥೇಳಿ ನೀವು ಕುರ್ಚಿ ಹಾಕೊಂಡು ಕೂತು ನಾನು ಮಾಲಕ್ ಇದ್ದೀನಿ ಅಂತೇಳಿ ಪಾರ್ಟಿ ಮಾಡ್ಕೊತ ಹೋದರೆ ಮಾತ್ರ ಆಗಲ್ಲ. ಈ ಧಾಬಾವನ್ನು ಬಿಡಬೇಕಾಗ್ತದೆ, ಈ ಎಲ್ಲ ಬೇರೆ ಬೇರೆ ಚಟವನ್ನು ಬಿಡಬೇಕಾಗ್ತದೆ. ನಾವು ಗ್ರೌಂಡ್ ಲೆವೆಲ್ನಿಂದ ಮೇಲೆ ಬರ್ಬೇಕಂದ್ರೆ ನಾವು ಕಷ್ಟಪಡ್ಬೇಕಾಗ್ತದೆ. ಅವಾಗ ಮಾತ್ರ ಇದು ಎಲ್ಲ ನಿರುದ್ಯೋಗ ಹೋಗೋಕ್ಕೆ ಸಾಧ್ಯ. ಇವತ್ತು ನೋಡಿರಿ, VRL ಬಲ್ಲಿ ಸಾವಿರಾರು ಗಾಡಿಗಳಿದ್ದಾವೆ. ಎಷ್ಟೋ ಗಾಡಿ ಹಿಂದೆ ಬರೆದಿರ್ತಾನೆ ಡ್ರೈವರ್ಸ್ ಬೇಕಂತೇಳಿ, ಡ್ರೈವರ್ಸ್ ಸಿಗಲ್ತಾ ಇಲ್ಲ ಅವ್ರಿಗೆ. ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಿರುದ್ಯೋಗ ಎಲ್ಲಿದೆ, ಅವ್ರಿಗೆ ಡ್ರೈವರ್ ಸಿಗ್ತಾಯಿಲ್ಲ. ನನಗೆ ಮನ್ಯಾಗ ಕೆಲಸ ಮಾಡ್ಬೇಕಂದ್ರೆ ನಾನು 10 ಸಾರಿ ನಾನು ಅಲ್ಲಿ ಆಗಬೇಕಾಗ್ತದೆ.
ನನಗೆ ಸಿಗ್ತಾ ಇಲ್ಲ. ನಿರುದ್ಯೋಗ ಎಲ್ಲಿಲ್ಲ, ಎಲ್ಲ ಕಡೆ ಇದೆ. ಇಲ್ಲಿ ಏನದೆ ಲೋಕಲ್ ಅವರು ಮಾಡೋಕ್ಕೆ ಇಂಟ್ರೆಸ್ಟ್ ಕೊಡಲ್ಲ. ಅದಕ್ಕೆ ಕಾರಣಕ್ಕೆ ಏನಪ್ಪ ಅಂತಂದರೆ ಹೊರಗಿನ ಸ್ಟೇಟ್ದವ್ರು ಬಂದು ಮಾಡ್ತಾರೆ ಇಲ್ಲಿ. ಹೌದು ಸರ್, ಯಾರಿಗೆ ನೀಡಿದವ್ರು ಮಾಡ್ತಾರೆ. ಅದೇ ನಮ್ಮವರು ಹೋಗಿ ಬೇರೆ ಸ್ಟೇಟ್ಗಳಲ್ಲಿ ಬೇರೆ ಕಂಟ್ರಿಗಳಲ್ಲಿ ಹೋಗಿ ಏನೇನೋ ಮಾಡ್ತಾರೆ. ಅಂದರೆ ಯಾವ ಏರಿಯಾದಲ್ಲಿ ಇರ್ತೀವಿ ಅವ್ರಿಗೆ ಅಲ್ಲಿ ಮಾಡೋಕ್ಕೆ ಸ್ವಲ್ಪ ಮುಜುಗುರಿ ಆಗ್ತದೆ. ಏನಪ್ಪ ಅಂತಂದರೆ ಕಟ್ಟಿ ಕಂಪನಿ ಕಲ್ತು ಬಿಡ್ತದೆ. ಯಾವನು ಇಲ್ಲಿ ನಮ್ಮ ಬಾಜು ಕೂತವನು ಏನಂತನೋ ನಾನು ಕೆಲಸ ಮಾಡಿದರೆ ನೋಡು ಅವ ಇಂಥ ಕೆಲಸ ಮಾಡ್ತಾನೆ ನಗ್ತಾರೆ ಅಂತ ಹೇಳಿ ನೀವು ಯಾರ್ದು ಜನರು ಏನು ಮಾತಾಡ್ತಾರೆ ಅಂಥೇಳಿ ನೀವು ಕಲ್ಪನೆ ಇಟ್ಕೊಂಡ್ರೆ ನಿರೋಧ ಆಗೋದು 100% ಸತ್ಯ. ಜನರು ಏನಂತೇಳಿ ಅವ್ರು ನಮಗೇನು ತಂದು ಕೊಡಲ್ಲ ಅಂಥೇಳಿ ಯೋಚನೆ ಇಟ್ಕೊಂಡು ನೀವು ಕೆಲಸ ಮಾಡಿದ್ರೆ ಮಾತ್ರ ನಿರುದ್ಯೋಗ ಇರಲ್ಲ. ಹೌದು ಸರ್, ನಿಜ ಸರ್. ಸೊ ಸ್ನೇಹಿತರೆ, ಉತ್ತಮ ಪ್ರಶ್ನೆಗೆ ಅತ್ಯುತ್ತಮವಾದ ಉತ್ತರವನ್ನು ಮಣಿಕಂಠ ರಾಠೋಡ್ ಸರ್ ನೀಡಿದ್ದಾರೆ. ಯಾಕೆ ನಿರುದ್ಯೋಗವು ಹೆಚ್ಚಾಗ್ತಾ ಇದೆ ಮತ್ತು ಯಾವ ರೀತಿ ನಾವು ಕಂಟ್ರೋಲ್ ಮಾಡಬೇಕು, ಯಾವ ರೀತಿ ಮುಂದೆ ನಿರುದ್ಯೋಗ ಕಡಿಮೆ ಮಾಡಬೇಕಂತ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ನಮ್ಮದು ಎರಡನೇದು ಪ್ರಶ್ನೆ ಸರ್, ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾದು. ಪದವಿ ಡಿಗ್ರಿ ಮುಗಿದ ನಂತರವೂ ಜನರು ಏಕೆ ಸ್ವಂತ ವ್ಯವಹಾರ ಬಿಸ್ನೆಸ್ ಪ್ರಾರಂಭಿಸದೆ ಸರ್ಕಾರಿ ನೌಕರಿಯನ್ನೇ ಬಯಸುತ್ತಾರೆ ಸರ್? ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಸರ್? ಸರ್ಕಾರಿ ನೌಕರಿ ಯಾಕೆ ಬಯಸ್ತಾರೆ ಅಂದರೆ, ಸರ್ಕಾರಿ ನೌಕರಿ ಆದವರು ಈ ಥರ ಒಂದು ಕರಪ್ಷನ್ ಏನು ಮಾಡ್ತಾ ಇದ್ದಾರಲ್ಲ, ಹೌದು ಸರ್. ಈ ಕರಪ್ಷನ್ ಬಂದುಬಿಟ್ಟು ಪ್ರತಿಯೊಬ್ಬರಿಗೆ ಒಂದು ಚಟ ಆಗಿಬಿಟ್ಟಿದೆ, ಒಂದು ಏನಂತಾರೆ ನಶ ಆಗಿಬಿಟ್ಟಿದೆ. ಚಟ ನಶ ಎಡಿಕ್ಟ್ ಆಗಿಬಿಟ್ಟಿದ್ದಾರೆ. ಗೌರ್ಮೆಂಟ್ ನೌಕರಿ ಬಂದರೆ ನಾವು ಚೆನ್ನಾಗಿ ಟೈಮ್ ಟು ಟೈಮ್ ಜಾಬ್ ಮಾಡಿ ಚೆನ್ನಾಗಿ ಗಳಿಸಿ ಮುಂದೆ ನಮ್ಮ ಮಕ್ಕಳಿಗೆ ಭವಿಷ್ಯ ಮಾಡ್ಬೋದು ಅಂಥೇಳಿ ಇದೊಂದು ಚಟ ಆಗಿದೆ. ಆದರೆ ನಾನು ಗೌರ್ಮೆಂಟ್ ಸರ್ವೆಂಟ್ದವ್ರದ್ದು ಹಾಲತ್ಗಳು ನೋಡಿದ್ದೀನಿ. ಯಾವ ಥರ ಹಾಲತ್ ಅಂದರೆ, ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಇದೇ ನಮ್ಮ ಕರ್ನಾಟಕದ ex-DGP ತನ್ನ ಸ್ವಂತ ಹೆಂಡ್ತಿನೇ ತನಗೆ ಮರ್ಡರ್ ಮಾಡಿದ್ರು. ಏನು ವಿಷಯ ಏನಿರುತ್ತಂದ್ರೆ, ಇವ್ರು ಯಾವಾಗ ರಿಟೈರ್ಮೆಂಟ್ ತನಕ ಇವರು ಸೂಟು ಬೂಟು ಜೋರಾಗಿ ನಾನು ಆಫೀಸರ್, ನಾನು ಅಧಿಕಾರಿ, ಇದು ಅಧಿಕಾರಿ, ನನ್ನ ತೆಳಗೆ ಇಷ್ಟು ಅಧಿಕಾರಿಗಳು, ಇದೇನು ಘಮಂಡಿ ಇರ್ತದಲ್ಲ ಇವ್ರದ್ದು. ಯಾವಾಗ ಇವ್ರದ್ದು ಏನು ಮುಗಿತದಲ್ರಿ ಪೀರಿಯಡ್, ಯಾವಾಗ ಇವ್ರು ರಿಟೈರ್ ಆಗ್ತಾರಲ್ಲ, ಇವರು ಜಿಂದಗಿ ಏನು ನಾಯಕಿತ ಬತ್ತರಾಗುತ್ತೆ. ನಾಯಕಿತ ಬತ್ತರ ಯಾಕಾಗುತ್ತಂದ್ರೆ, ಇವ್ರು ಏನು ಗಳಿಸ್ತಾರಲ್ಲ ಇಲ್ಲಿಗಲ್ ಯಾರು ಸ್ವತಃ ಗಳಿಸ್ತಾರೆ, ಯಾರು ಸ್ವತಃ ಮೆಹನತ್ ಮಾಡಿ ಗಳಿಸ್ತಾರೆ, ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ. ಅವರು ಒಳ್ಳೆ ಜಿಂದಗಿ ಮಾಡ್ತಾರೆ, ಅವರು ದೇವರು ಒಳ್ಳೆಗಾಗಿರ್ತಾರೆ. ಯಾರು ಇದು ಜನರ ಹಸುರು ತೊಗೊಂಡು ಏನು ಗಳಿಸ್ತಾರಲ್ಲ, ಇವ್ರ ಜಿಂದಗಿ ನಾಯಕಿತ ಬತ್ತರಾಗ್ತದೆ. ಯಾಕೆ ಆಗ್ತದೆ ಅಂದ್ರೆ, ಅವರು ಗಳಿಸಿದ್ದು ಸ್ವತಃ ಹೆಸರು ಮೇಲೆ ಮಾಡಪ್ಲೇ ಇಲ್ಲ. ಮಾವನ ಹೆಸರು ಮೇಲೆ, ಅಳವನ ಹೆಸರು ಮೇಲೆ, ಅಣ್ಣ ತಮ್ಮನ ಹೆಸರು ಮೇಲೆ ಮಾಡಿರ್ತಾರೆ. ನಂತರ ಇವ್ರು ರಿಟೈರ್ಮೆಂಟ್ ಆದಮೇಲೆ ಏನು ಮಾಡ್ತಾರೆ, ಅವೆಲ್ಲ ಆಸ್ತಿ ಕಸ್ಕೊಡೋಣ ಅಂತೇಳಿ ಹೋಗಿ ಕೂರ್ತಾರೆ. ನಂತರ ಅವ್ರಿಗೆ ಉಲ್ಟಾ ಬೈದು ಕಳಿಸ್ತಾರೆ, ನಿಂದೆಲ್ಲಿ ಆಸ್ತಿ ಬಂತು, ನೀ ಯಾಕಡೆಯಿಂದ ಬಂತಂತೇಳಿ ಜಗಳ ಆಗ್ತದೆ, ಡಿಪ್ರೆಷನ್ದು ಹೋಗ್ತಾರೆ. ಕೆಲವು ಮಂದಿ ಪಾಗಲಾಗ್ತಾರೆ, ಕೆಲವು ಮಂದಿ ಮನೆ ಬಿಟ್ಟು ಮಠ ಸೇರ್ತಾರೆ. ಭಾಳಷ್ಟು ಜನರಿಗೆ ಇದು ನಾನು ನೋಡಿದ್ದೀನಿ, ಕಣ್ಣಾರೆ ನೋಡಿದ್ದೀನಿ. ನಾನು ಅಧಿಕಾರಿಗಳಿಗೆ ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರು ಆಗ್ಬೇಕು ಅನ್ಕೊಂಡಾರ ಆಗ್ರಿ, ಆದರೆ ಆದಮೇಲೆ ನೀವು ನಿಸ್ವಾರ್ಥ ಸೇವೆಯನ್ನು ರೂಪಿಸಿ ಮಾಡಿದ್ರೆ ಮಾತ್ರ ನಿಮ್ಮ ಮಕ್ಕಳಿಗೆ ಅದು ಹತ್ತುತ್ತೆ, ನಿಮ್ಮ ಪರಿವಾರ ಆಗ್ತದೆ. ಮುಂದೆ ಬರುವ ದಿನಗಳಲ್ಲಿ ಆ ರೊಕ್ಕ ಏನಪ್ಪ ಅಂತಂದರೆ ನಿಮ್ಮ ಮೈಗೆ ಆಗ್ತದೆ. ನೀವು ಏನು ನಮ್ಗೆ ಅಧಿಕಾರಿ ಸಿಕ್ಕ್ಯದ ಅಂಥೇಳಿ, ಇಲ್ಲಿ ಒಬ್ಬ RTO ಅದನ, ಅವನ ಹೆಸರು ಹೇಳೋಕ್ಕೆ ಹೋಗಲ್ಲ, ನಾನು ಕಲಬುರಗಿದವನು. ಅವನು ಏನಿಲ್ಲ, ಅವನು ಹೆಣ್ತಿಗೆ ತೊಗೊಂಡು ಎಲ್ಲ ಲೀಡರ್ಶಿಪ್ ತೋರಿಸೋದೇನು, ಅವನ ರೊಕ್ಕ ಯಾರ್ಯಾರ ಹೆಸರು ಮಾಡತ್ತನೋ ನೀವು ಗೊತ್ತವ. ಮುಂದೆ ಬರುವ ದಿನಗಳಲ್ಲಿ ನಾವು ಎಷ್ಟು ಪರ್ಸನ್ ಆಗ್ತದೆ ನನಗೆ ಗೊತ್ತದ. ನೀವು ಇದೇ ನೋಡ್ಕೊತ ಹೋಗ್ರಿ. ನೀವು ಇನ್ನೂ ಉಳಿದಿದ್ರೆ ಅವ್ನು ಯಾವಾಗ ರಿಟೈರ್ಡ್ ಆದಮೇಲೆ ಮತ್ತು ನಮ್ಮಲ್ಲಿ ಬಂದು ನೀವು ಇದೇ ಮತ್ತು ಒಂದು ಲೈವ್ ತೊಗೋರಿ. ಒಂದು ಉದಾಹರಣೆ ಹೇಳ್ತೀನಿ. ರೈಟ್ ಸರ್. ಈ ಏನು ಗಮ್ಮಂಡಿ ತೋರಿಸ್ತಾರಲ್ಲ, ಶೂಟ್ ಬೂಟ್ ಹಾಕ್ಕೊಂಡು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಏನು ಮಾಡ್ತಾಯಿದ್ದಾರೆ, ಇದು ಶಾಶ್ವತ ಅಲ್ಲ. ನಿಸ್ವಾರ್ಥ ಮಾಡಿರಿ. ಜನರನ್ನು ಮೋಸ ಮಾಡಿ ನೀವು ಮಜಾ ಮಾಡ್ತೀರಂದರೆ ಆ ರೊಕ್ಕ ಯಾವಾಗಲೂ ನಿಂದ್ರಲ್ಲ. ಇದೇ ಒಂದು ನನ್ನ ಯುವಕರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ತಾವು ಯಾವುದೇ ನೌಕರಿಗೆ ಏರ್ರಿ, ಲಂಚ ಕೊಟ್ಟು ಏರಬೇಡ್ರಿ, ವಿತೌಟ್ ಲಂಚ ಹೋಗಿರಿ. ಡ್ಯೂಟಿ ಕೊಡಲೇಬೇಕು. ನೀವು ಮಾಡಿದ್ದು ಮೆಹನತಿಗೆ ಡ್ಯೂಟಿ ಸಿಗುತ್ತೆ. ಮಾಡ್ತಿರೋ ಒಂದು 2 ಸರ್ತಿ ಟ್ರಾನ್ಸ್ಫರ್ ನಿಸ್ವಾರ್ಥವಾಗಿ ಮಾಡಿರಿ. ನಿಮ್ಮದೂ ಹೆಸರು ಆಗುತ್ತೆ, ಸಮಾಜಗೂ ಹೆಸರು ಒಳ್ಳೇದಾಗುತ್ತೆ. ಒಂದನೇದ್ದು. ಎರಡನೇದ್ದು, ಯಾರ್ಯಾರು ಆಫೀಸರ್ ಅದರ ಗುಣಗಳು ಚೇಂಜ್ ಮಾಡಿಕೊಡ್ರಿ. ಗುಣಗಳು ಚೇಂಜ್ ಮಾಡಬೇಕಂದ್ರೆ ನೀವು 100% ಇದೊಂದು ಮುಂದೆ ಬರುವ ದಿನ ನಿಮ್ಮ ಪ್ರಸ್ತಾವ ನೀವೇ ಪಡ್ತೀರಿ. ಇದೇ ಹೇಳೋಕ್ಕೆ ಇಷ್ಟಪಡ್ತೀನಿ ಡಿಗ್ರಿದ ಬಗ್ಗೆ. ರೈಟ್ ಸರ್, ಗ್ರೇಟ್ ಸರ್, ಬೆಸ್ಟ್ ಇದಕ್ಕೆ ಉತ್ತರ ಕೊಟ್ಟಿದ್ದೀರಿ. ಈಗ ಮೂರನೇ ಪ್ರಶ್ನೆ ಸರ್ ನಮ್ಮದು. ನಮ್ಮ ದೇಶದಲ್ಲಿ ಮಹಿಳೆಯರನ್ನು ನಾರಿ ಶಕ್ತಿ ಎಂದು ನಾವು ಕರೆಯುತ್ತೇವೆ ಸರ್, ಆದರೆ ಅವರಿಗೆ ಇನ್ನೂ ಸಂಪೂರ್ಣ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಈ ಕುರಿತು ನಿಮ್ಮ ಅಭಿಪ್ರಾಯ ಏನು ಸರ್? ನಾವು ನೋಡ್ತಾ ಇದ್ದೀರಿ ಸರ್ ನಮ್ಮ ದೇಶದ ಪರಿಸ್ಥಿತಿ. ಮಹಿಳೆಯರ ಬಗ್ಗೆ ನಾನು ಭಾಳಷ್ಟು ಹೋರಾಟ ಮಾಡಿದ್ದೀನಿ. ಹೌದು ಸರ್, ತಾವು ಕೇಳಿರ್ಬೋದು. ನಮ್ಮ ಕಲಬುರಗಿಯಲ್ಲೇ ನಮ್ಮ ಸಮಾಜದ ತಾಯಂದ್ರ ಮೇಲೆ, ತಂಗಿಯರ ಮೇಲೆ, ಮಕ್ಕಳು ಅಂಥದ್ದು ಸಣ್ಣ
ಬಾಲಕಿಯರ ಮೇಲೂ ಹೌದು ಯಾವ ಥರ ರಾಕ್ಷಸರು ಅತ್ಯಾಚಾರ ಮಾಡಿದೆ ಅಂತ ಹೇಳಿದ್ರೆ ನೀವು ಕೇಳಿದರೆ ನಾವು ಹೋರಾಟ ಮಾಡಿದ್ವಿ. ಆದರೆ ಸಿಸ್ಟಮ್ ಹೆಂಗಿದೆ ಅಂದರೆ ನಾವು ಹೋರಾಟ ಮಾಡಿದ್ರೆ ನಮಗೆ ಒಳಗಾಕೋವಂಥದ್ದು ಸಿಸ್ಟಮ್ ಆಗಿದೆ ಇಲ್ಲಿ. ಈ ಸಿಸ್ಟಮ್ಗೆ ಬುದ್ಧಿ ಬರೋದು ಭಾಳ ಅನಿವಾರ್ಯ ಅದ. ನಾಳೆ ಅವ್ರ ಮಕ್ಕಳನ್ನು ಈ ಥರ ಯಾವುದೋ ಕಾರಣಕ್ಕೂ ಒಂದು ಬಲಾತ್ಕಾರ ಆಗಿಬಿಟ್ರೆ ಅವ್ರಿಗೆ ಹೋರಾಟ ಮಾಡೋರು ನಮ್ಮಂಥವ್ರಿಗೆ ಬರಬೇಕಾಗ್ತದೆ. ಅವ್ರನ್ನೂ ಯೋಚನೆ ಮಾಡಬೇಕು, ಇದು ಮಾಡ್ತಿರೋದು ಸತ್ಯನ ಕೆಟ್ಟದ ತಪ್ಪದು ಅಂಥೇಳಿ. ಅಂಥದ್ದು ಯಾವಾಗ ಸಮಾಜ ನಿರ್ಧಾರ ತಗೋತದೋ, ಯಾವಾಗ ನಮ್ಮ ಬಾಜು ಮನೆಯಲ್ಲಿ ಬೆಂಕಿ ಹತ್ತದ ನಮ್ಮ ಮನೆಗೆ ಬೆಂಕಿ ಹತ್ತಲ್ಲ ಅಂಥೇಳಿ ಕೂತ್ಬಿಟ್ರೆ 100% ಬಲಾತ್ಕಾರಗಳು ಹೆಚ್ಚಾಗವು. ನಾನು ಜೈಲಲ್ಲಿ ಹೋಗ್ತೀನಿ, ತಿಂಗಳಕ್ಕೊಮ್ಮೆ 2 ತಿಂಗಳಕ್ಕೊಮ್ಮೆ ಕಂಪಲ್ಸರಿ ನನ್ನ ಮೇಲೆ ಕೇಸ್ ಹಾಕ್ತಾರೆ ಇವರು. ನಾನು ಜೈಲಿಗೆ ಹೋದಾಗ ನೋಡ್ತೀನಿ, ಇಡೀ ಜೈಲಲ್ಲಿ ಮೋರ್ ದೆನ್ 70% ಪೋಸ್ಕೋ ಆ್ಯಕ್ಟಲ್ಲಿ ಇರೋರು ಒಳಗದಾರ. ಮೋರ್ ದೆನ್ 70% ಮಹಿಳೆದವರು ಈಗ ಸುರಕ್ಷೆ ಇಲ್ಲ. ಈ ಒಂದು ಮಹಿಳಾ ಸುರಕ್ಷೆ ಆಗ್ಬೇಕಂದ್ರೆ ಫಸ್ಟ್ ಆಫ್ ಆಲು ನಮ್ಮ ಒಂದು ಏನು ಈ ಸಮಾಜದಲ್ಲಿ ನಡವಳಿಕೆ ಇದೆ, ಏನು ಈ ಒಂದು ಸಮಾಜದಲ್ಲಿ ಫಸ್ಟ್ ಆಫ್ ಆಲ್ ನೋಡ್ಬೇಕಾದ್ರೆ ಒಂದು ಪೋರ್ನೋಗ್ರಫಿ ಅನ್ಬೋದು ನಾವು. ಇವತ್ತು ಪೋರ್ನೋಗ್ರಫಿ ನೋಡಿ ಭಾಳಷ್ಟು ಜನರು ತಲೆ ಕೆಟ್ಟು ಏನಪ್ಪ ಅಂತ ಕೃತ್ಯ ಮಾಡೋಕೆ ಹೋಗ್ತಾರೆ. ಎರಡನೇದು ವಿಚಾರ ಹೇಳ್ಬೇಕಾದ್ರೆ ಕೆಲವು ಏನಂತಾರೆ ನಶಾ ಚಟಕ್ಕೆ ಈಗ ಕಲಬುರಗಿಯಲ್ಲಿ ನಾನು ಹೇಳೋಕೆ ಇಷ್ಟಪಡ್ತೀನಿ. ಇಡೀ ಭಾರತ ದೇಶದ ನಂಗೆ ಗೊತ್ತಿಲ್ಲ, ಕಲಬುರಗಿನಲ್ಲಿ ನಾನು ಇದನ್ನು ಹೇಳ್ತಾ ಇದ್ದೀನಿ. ಇಲ್ಲಿ ಇಷ್ಟು ಗಲ್ಲಿದ ಗಾಂಜಾ ಸಿಗುತ್ತೆ. ಗಾಂಜಾವನ್ನು ಪೂರ್ತಿ ಎಲ್ಲಿ ಹೋದ್ರೂ ಗಾಂಜಾ ಸಿಗುವಂಥ ವ್ಯವಸ್ಥೆ ಇವತ್ತು ಕಲಬುರಗಿಯಲ್ಲೇ ಇದೆ. ಪೊಲೀಸರು ಏನು ಮಾಡ್ತಾಯಿದ್ದಾರೆ? ಇದು ಕೆಲಸ ಯಾರ್ದು? ಡಿಪಾರ್ಟ್ಮೆಂಟ್ದು ತಾನೇ. ನಾವು ಡಿಪಾರ್ಟ್ಮೆಂಟ್ದವ್ರು ಏನು ಮಾಡ್ತಾರೆ, ನಾವು ಅದು ಅವೇರ್ನೆಸ್ ಮಾಡ್ತೀವಿ, ಇದು ಅವೇರ್ನೆಸ್ ಮಾಡ್ತೀವಿ ಅಂಥೇಳಿ ಏನಪ್ಪ ಅಂತಂದರೆ ಒಂದು ಖಾಲಿ ಅದೊಂದು ಅವೇರ್ನೆಸ್ ಒಂದು ಅಜೆಂಡಾ ಇಟ್ಕೊಂಡು ರೊಕ್ಕ ಲೂಟಿ ಮಾಡುವಂಥ ಕೆಲಸ ಮಾಡ್ತಾರೆ ಇವರು. ನಾವು ಇದು ಫಂಕ್ಷನ್ ಮಾಡಿ ಫಂಕ್ಷನ್ ಮಾಡಿ ಅಂತೇಳಿ ಬಿಲ್ ಹಚ್ತಾರೆ, ಬಿಲ್ ಹಚ್ಚಿ ಲೂಟಿ ಮಾಡ್ಕೊಂಡು ಕೊಡ್ತಾರೆ. ಆದರೆ ಇವರು ಅದೇ ಒಂದು ಸ್ವತಃ ಮನಸ್ಸಿಂದ ಕೆಲಸ ಮಾಡಿದ್ರೆ ಇವತ್ತು ಎಲ್ಲ ಕಡೆ ಗಾಂಜಾ ಮಾರೋದು ಬಂದಾಗುತ್ತೆ, ಬೇರೆ ಬೇರೆ ಡ್ರಗ್ಸ್ ಮಾರೋದು ಬಂದಾಗುತ್ತೆ. ಎಲ್ಲ ಚಟುವಟಿಕೆ ಬಂದಾದರೆ ಮಾತ್ರ ನಮ್ಮ ಮಹಿಳೆಯರು ನಮ್ಮ ಮಕ್ಕಳು ಸುರಕ್ಷಿತವಾಗಿ ಇರೋಕ್ಕೆ ಸಾಧ್ಯ. ಇವೆಲ್ಲ ಯಾವಾಗ ಬಂದಾಗುತ್ತೆ, ಯಾವಾಗ ಅಡ್ಮಿನಿಸ್ಟ್ರೇಟಿವ್ ಭಾಳ ಡೀಪಾಗಿ ಇದ್ರ ಮೇಲೆ ಚರ್ಚೆ ಮಾಡಿ ಕೆಲಸ ಮಾಡಿದ್ರೆ ಮಾತ್ರ ಇವತ್ತು ಕಟ್ಟಾಗುತ್ತೆ. ಒಂದು ಮಾತು ಹೇಳ್ಬೇಕಾದ್ರೆ, ನಾನು ಅಲೋಕ್ ಕುಮಾರ್ ಅವರು ಈಗ DGP ಅದಾರ. ಎಸ್ ಅವ್ರು ನನಗೆ ಗಡೀಪಾರು ಮಾಡಿದ್ರು. ಆ ಸಮಯದಲ್ಲಿ ನಾನು ಅವ್ರ ವಿರುದ್ಧನೇ, ಅವ್ರು ಮಾಡಿದ್ದು ಆದೇಶ ಯಾರ್ದು ಮಾತು ಕೇಳಿ ಮಾಡಿದ್ರು ಅಂತೇಳಿ ನಾನು ಅವ್ರ ವಿರುದ್ಧನೇ. ಆದರೆ ಇವತ್ತು ಅವರು ಬಂದ ಮೇಲೆ ಏನು ಇವತ್ತು ಪ್ರಿಸನರ್ದು DGP ಆದರು. ಅವ್ರೇನು ನಿರ್ಣಯ ತೊಗೊಂಡ್ರು, ಒಳಗಡೆ ಯಾವುದೇ ಕಾರಣಕ್ಕೆ ಯಾವುದೇ ಸಾಮಾನ್ಯ ಬರಬಾರ್ದು, ಯಾವುದೇ ಬುತ್ತಿ ಬರಬಾರ್ದು, ಯಾವುದೇ ಕಾರಣಕ್ಕೆ ಒಳಗಡೆ ವ್ಯವಹಾರ ನಡಬಾರ್ದು ಅಂತೇಳಿ ಮಾಡಿದ್ರಲ್ಲ, ಅದು ನೋಡಿ ನಾನು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕಾಗ್ತದೆ. ಯಾಕಂದರೆ ಆ ಥರ ಮಾಡಿದರೆ ಮಾತ್ರ ಕ್ರೈಮ್ಗಳು ಕಡಿಮೆ ಆಗೋದು ಸಾಧ್ಯ. ಅಂಥ IPS ಆಫೀಸರ್ಗಳು ಬೇಕು. ಅಂಥ ಒಂದು ಬುದ್ಧಿ ಹಿಡ್ಕೊಂಡು ಮಾತ್ರ ಈ ಸಮಾಜ ಉದ್ಧಾರ ಆಗ್ತದೆ. ಇವೆಲ್ಲ ನಶೆಗಳು ಬಂದಾಗ್ತದೆ. ಇವೆಲ್ಲ ಯಾರು ನಶೆ ಮಾಡಿ ಇಂಥದ್ದು ಪ್ರಯತ್ನ ಮಾಡೋಕ್ಕೆ ಹೋಗ್ತಾರೆ ಅವರು 10 ಸಾರಿ ಯೋಚನೆ ಮಾಡ್ಬೇಕಾಗ್ತದೆ. ಯಾವಾಗ ಇವೆಲ್ಲ ಫ್ರೀಯಾಗಿ ಸಿಗಿದ ಮೇಲೆ ಎಲ್ಲ ಅದೇ ಮಾಡೋದು. ಇದು ಆಗ್ಬೇಕಂದ್ರೆ ಅಡ್ಮಿನಿಸ್ಟ್ರೇಟಿವ್ ಭಾಳ ಇಂಪಾರ್ಟೆಂಟಾಗಿ ಕೆಲಸ ಮಾಡಬೇಕಾಗ್ತದೆ. ಸಮಾಜಕ್ಕೆ ಅವೇರ್ನೆಸ್ ತರಬೇಕಂದ್ರೆ ಅಡ್ಮಿನಿಸ್ಟ್ರೇಟಿವ್, ಸಮಾಜ ಮೇಲೆ ನಿಗಾ ಇರಬೇಕಂದ್ರೆ ಅಡ್ಮಿನಿಸ್ಟ್ರೇಟಿವ್. ಯಾವಾಗ ಇಂಥವ್ರಿಗೆ ಚಲೋ ಕಠಿಣ ಶಿಕ್ಷೆ ಜುಡಿಷಿಯಲ್ ಮಾಡ್ತಾ ಇದೆ. ಜುಡಿಷಿಯಲ್ ಮಾಡ್ತಾ ಇಲ್ಲ ಅಂತಲ್ಲ, ಆದರೆ ನಾನು ಹೇಳ್ತಾ ಇರೋದೇನೋ, ಪ್ರಿಸನ್ನಲ್ಲಿ ಜೈಲಲ್ಲಿ 70% ಮೇಲ್ಪಡೆ ಪೋಸ್ಕೋ ಆ್ಯಕ್ಟ್ದವರು ಇದ್ದಾರೆ. 30% ಮಾತ್ರ ಅದು ಡಕಾಯಿಟ್ಟು, ಚೋರಿ, ಲಪಡ, ಮರ್ಡರ್ಗಳು ಹೋಗಿರ್ಬೋದು. 70% ಪೋಸ್ಕೋ ಆ್ಯಕ್ಟ್ದಲ್ಲಿ ಒಳಗಿದ್ದಾರೆ. ಇದನ್ನು ಚೇಂಜ್ ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲು ಏನಪ್ಪ ಅಂತಂದರೆ ಪ್ರತಿಯೊಂದು ಏನು ಇವು ನಶಾ ಪದಾರ್ಥಗಳು ಸೇಲ್ ಮಾಡ್ತಾಯಿದ್ದಾರೆ ಅಂಥದ್ದನ್ನು ಬಂದ್ ಮಾಡ್ಬೇಕಷ್ಟೇ. ಅದು ಬಂದ್ ಮಾಡಿದ್ರೆ ಮಾತ್ರ 100% ಮನುಷ್ಯ ಅಂತ ಬುದ್ಧಿ ಕೆಡಿಸ್ಕೊಂಡು ಚೇಂಜ್ ಆಗುತ್ತೆ. ನಿಜ ಸರ್. ಸೊ ಸ್ನೇಹಿತರೆ, ಮೂರನೇ ಪ್ರಶ್ನೆಗೆ ಅತ್ಯುತ್ತಮವಾದ ಉತ್ತರ ಸರ್ ಅವರು ನೀಡಿದ್ದಾರೆ. ಏನಪ್ಪ ಅಂತಂದರೆ, ಈ ನಶಾ ಪದಾರ್ಥಗಳಿಂದ ಯುವ ಪೀಳಿಗೆಯರ ಲೈಫ್ ಭಾಳ ಚೇಂಜ್ ಆಗ್ತಾ ಇದೆ. ಸೊ ಸರ್ ಅವ್ರದ್ದು ಏನು ಎಸ್ಟಿಮೇಷನ್ ಇದೆ ಅಂದ್ರೆ, ಬರುವ ದಿನಗಳಲ್ಲಿ ನಶಾ ಪದಾರ್ಥಗಳು ಟೋಟಲಿ ನಿಷೇಧ ಆಗಬೇಕು ಸರ್. ಅದು ಆಯ್ತು ಅಂದ್ರೆ ಮಾತ್ರ ನಮ್ಮದು ಯುವ ಪೀಳಿಗೆ ಒಂದು ಒಳ್ಳೆ ಹಾದಿನಲ್ಲಿ ಹೋಗ್ಬೋದು ಸರ್, ನೀವು ಹೇಳೋದು ಉದ್ದೇಶ. 4ನೇ ಪ್ರಶ್ನೆ ಸರ್, ನಮ್ಮ ದೇಶವು ಹಳ್ಳಿಗಳಿಂದ ಕೂಡಿದೆ. ಹಳ್ಳಿಗಳ ಮೂಲಕ ಸ್ವಚ್ಛ ಮತ್ತು ಸ್ವಸ್ಥ ಭಾರತ ನಿರ್ಮಾಣದತ್ತ ನಾವು ಯಾವ ರೀತಿ ಮುಂದುವರಿಯಬಹುದು? ನಿಮ್ಮ ಅಭಿಪ್ರಾಯ ಏನು ಸರ್ ಇದ್ರ ಬಗ್ಗೆ? ಹಳ್ಳಿಗಳಿಂದ ನೋಡಿ ಸರ್, ಇನ್ನೊಂದು, ನಮ್ಮ ದೇಶ ಹಳ್ಳಿಗಳಿಂದ ಕೂಡಿದೆ. ಹಳ್ಳಿಗಳ ಮೂಲಕ ಸ್ವಚ್ಛ ಮತ್ತು ಸ್ವಸ್ಥ ಭಾರತ ನಿರ್ಮಾಣದತ್ತ ನಾವು ಯಾವ ರೀತಿ ಮುಂದುವರಿಯಬಹುದು
ಅಂದರೆ ಹಳ್ಳಿಗಳಿಗೆ ನಾವು ನೋಡ್ತಾ ಇದ್ದೀವಿ ಸರ್. ಹಳ್ಳಿಗಳಲ್ಲಿ ಹೋದಂದ್ರೆ ಈಗ ಇನ್ನು ಎಂಟರ್ ಬಿ ಆಗಲ್ಲ ಸರ್, ಒಳಗಡೆ ನಾವು ಹೊರಗಡೆ ನೋಡ್ತೀವಿ ಎಲ್ಲ ಹೊಲಸು ಆಗ್ತಾ ಇರ್ತದೆ. ಸೊ ಆ ಸ್ವಚ್ಛತೆ ಬಗ್ಗೆ ನಾವು ಏನು ಮಾಡ್ಬೋದು ಅಂದರೆ ಹಳ್ಳಿ ಸ್ವಚ್ಛ ಐತಂದರೆ ನಮ್ಮ ತಾಲೂಕು ಸ್ವಚ್ಛ ಆಗೋದು ಸರ್. ತಾಲೂಕು ಐತಂದರೆ ಡಿಸ್ಟಿಕ್ ಅಂದರೆ ಸ್ಟೇಟ್ ಅಂದರೆ ದೇಶ. ಸೊ ಈ ಒಂದು ಮೆಸೇಜ್ ಏನು ಕೊಡ್ಬೋದು ಸರ್ ನೀವು ಜನರಿಗೆ ಸ್ವಚ್ಛತೆ ಬಗ್ಗೆ? ಸ್ವಚ್ಛತೆ ಬಗ್ಗೆ ಮೆಸೇಜ್ ಕೊಡಬೇಕಾದ್ರೆ ಫಸ್ಟ್ ಆಫ್ ಆಲು ಏನು ಊರಲ್ಲಿ ಪ್ರತಿ ಊರಲ್ಲಿ ಪಂಚಾಯತ್ ರಾಜ್ RDPR ಇರುತ್ತಲ್ಲ. ಹೌದು ಸರ್. ಪಂಚಾಯತ್ ರಾಜ್ ಅಂದ್ರೇನು ನಾವು ತಾವು ಹೇಳ್ತಾ ಇರೋದು ವಿಲೇಜಿಂದ ಹಿಡಿದು ಸಿಟಿ ತನಕ ಮಾತಾಡ್ತೇವೆ. ನಾನು ಫಸ್ಟ್ ವಿಲೇಜ್ ಬಗ್ಗೆ ಮಾತಾಡಿದ್ದು. ಸ್ವಚ್ಛ ಭಾರತ್ ಅಭಿಯಾನ್ ತಾವು ಮಾಡಿದ್ದೀರಿ. ಹೌದು. ಅಂದರೆ ಅದಕ್ಕೆ ಯಾವ ಡಿಪಾರ್ಟ್ಮೆಂಟ್ ಬರುತ್ತೆ? ವಿಲೇಜ್ ಲೆವೆಲ್ ಹೋದರೆ ಪಂಚಾಯತ್ ರಾಜ್ ಬರುತ್ತೆ. ಪಂಚಾಯತ್ ರಾಜ್ ಎಷ್ಟು ಡಿಪಾರ್ಟ್ಮೆಂಟ್ಗಳು ಎಷ್ಟು PDOಗಳು ಅದರಲ್ಲ, ಪ್ರತಿಯೊಂದು PDOಗಳು ಆ ಒಂದು ಹಳ್ಳಿಗಳಲ್ಲಿ ನನ್ನನ್ಸ ಮಟ್ಟಿಗೆ 1 ಸರ್ತಿ 2 ಸರ್ತಿ 3 ಸರ್ತಿ ಯಾವ್ಯಾವ ಥರದ ಸ್ಕೀಮ್ಗಳು ತಂದು ಒಂದು ಸರ್ತಿ ಬಜ್ಲಿಕುಂಡಿ ಇರ್ಬೋದು, ಒಂದು ಸರ್ತಿ ಪಬ್ಲಿಕ್ ಟಾಯ್ಲೆಟ್ ಇರ್ಬೋದು, ಒಂದು ಸರ್ತಿ ಬೇರೆ ಯಾವುದೋ ಒಂದು ಈ ಥರ ಟಾಯ್ಲೆಟ್ ಬಗ್ಗೆ ಇವರು ಏನೇನೋ ಸ್ಕೀಮ್ ತರ್ತಾರೆ. ಹೌದು ಸರ್, ತರ್ತಾರೆ. ಆದರೆ ಏನಾಗುತ್ತೆ, ತಂದ ಮೇಲೆ ಅದನ್ನು ಬಹಳಷ್ಟು ಅಧಿಕಾರಿಗಳು ಅಂದರೆ D ಗ್ರೇಡು C ಗ್ರೇಡ್ ಅಧಿಕಾರಿಗಳು ಬಿಲ್ ಎತ್ಕೊಂಡು ತಿಂದು ಜನರನ್ನು ತಪ್ಪಿಸುವಂಥ ಕೆಲಸ ಮಾಡಲ್ಲ. ಕೊಟ್ಟರೂ ಅದೇನಾದ ಡೂಪ್ಲಿಕೇಟು ಏನೋ ಯೂಸ್ ಆ್ಯಂಡ್ ಥ್ರೋ ಅಂಥದ್ದು ಸಾಮಾನು ತಂದು ಕೊಟ್ಟು ಬಿಲ್ ಎತ್ಕೊಂತಿರೋಂಥ ಕೆಲಸ ಮಾಡ್ತಾರೆ. ಅದಕ್ಕೇನಾದ ಇವತ್ತು ನಾವು ಹಳ್ಳಿಗಳಲ್ಲಿ ನೋಡಿದ್ರೆ ಭಾಳಷ್ಟು ಒಂದು ಮನೆಗಳಲ್ಲಿ ಬಾತ್ರೂಮ್ಗಳು ಆಗಿದ್ದಾವೆ, ಇಲ್ಲಂತಿಲ್ಲ. ಕೆಲವು ಹಳ್ಳಿಗಳಲ್ಲಿ ಇನ್ನೂ ಭಾಳ ರೋಡ್ ಮೇಲೆ ಕೂಡುವಂಥ ಕೆಲಸ ಆಗುತ್ತೆ. ಇದು ಕಾರಣ ಏನಪ್ಪ ಅಂತಂದರೆ ಇದೂ 100% ಅಡ್ಮಿನಿಸ್ಟ್ರೇಟಿವ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಜನರು ಏನು ಹೊರಗೆ ಬಂದು ರೋಡ್ ಮೇಲೆ ಕೂತು ಮರ್ಯಾದೆ ಕಳ್ಕೋವಂಥ ಶೋಕ್ ಯಾರಿಗಿರಲ್ಲ. ಆದರೆ ಈ ಕಾರಣ ಏನಪ್ಪ ಅಂತಂದರೆ ಮನೆಯಾಗ ಬಾತ್ರೂಮ್ ಇಲ್ಲದ ಕಾರಣ, ಅದಕ್ಕೆ ಡ್ರೈನೇಜ್ ಸಿಸ್ಟಮ್ ಇಲ್ಲದ ಕಾರಣ ಮನೆ ಆಜು ಬಾಜು ವಾಸನೆ ಬರ್ತಂತೇಳಿ ಹೊರಗಡೆ ಬಂದು ಕೂಡುವಂಥ ಕೆಲಸ ಮಾಡ್ತಾರೆ. ಆದರೆ ಅವೆಲ್ಲ ಸರಿಯಾಗಿ ಏನು C ಗ್ರೇಡು D ಗ್ರೇಡು ಆಫೀಸರ್ಗಳು ಇದ್ದಾರೆ, PDO ಲೆವೆಲ್ ಇರ್ಬೋದು, EO ಲೆವೆಲ್ ಇರ್ಬೋದು. ಇಂಥ ಒಂದು ಅಧಿಕಾರಿಗಳು ಚಲೋ ಇಂಟ್ರೆಸ್ಟ್ ಕೊಟ್ಟು ಕೆಲಸ ಮಾಡಿದರೆ ಮಾತ್ರ ನಾವು ವಿಲೇಜ್ ಲೆವೆಲಲ್ಲಿ ಸ್ವಚ್ಛತೆ ಕಾಪಾಡೋಕ್ಕೆ ಸಾಧ್ಯ. ಬೇರೆ ವಿಷಯ ಬಂತು, ಖಾಲಿ ನಾವು ಇದೊಂದೇ ಹೇಳ್ಕೋತ ಹೋದರೆ ಆಗಲ್ಲ. ಪಬ್ಲಿಕ್ದು ಭಾಳ ಇಂಪಾರ್ಟೆಂಟ್ ಇದರಲ್ಲಿದೆ. ನಾವೇನು ಮಾಡ್ತೀವಿ, ಚಾಕ್ಲೇಟ್ ತಿಂದಿವೆ, ವಾಟರ್ ಬಾಟ್ಲ್ ಕುಡಿದಿವೆ, ಏನೋ ಮತ್ತೊಂದು ಮಾಡಿದ್ದೀವಿ, ಅಲ್ಲೇ ದಾರಿಯಲ್ಲಿ ಹೋಗ್ತಾ ಬಿಸಾಕಿ ಹೋಗ್ತೀವಿ. ಪಾನ್ ಕುಡಿದಿವೆ, ಪಾನಲ್ಲಿ ಹಂಗೆ ಎಲ್ಲೋ ರೋಡ್ ಮೇಲೆ ಉಗುಳಿ ಹೋಗ್ತೀವಿ. ಇವೆಲ್ಲವನ್ನು ನಾವು ಸ್ವಲ್ಪ ಟೈಮ್ ಟು ಟೈಮ್ ಅಂದರೆ ಗಾಡಿಯಲ್ಲೇ ಇಟ್ಕೊಂಡು ಯಾವಾಗ ಎಲ್ಲೋ ಡಸ್ಟ್ಬಿನ್ ಕಾಣಿಸುತ್ತೋ ಅಂಥ ಜಾಗದಲ್ಲಿ ನಾವು ಥ್ರೋ ಮಾಡಿದ್ರೆ ಮಾತ್ರ ಸಾಧ್ಯ. ಜನರಲ್ಲಿ 10-20% ಚೇಂಜಸ್ ಆಗಬೇಕು, 80% ಅಡ್ಮಿನಿಸ್ಟ್ರೇಟಿವ್ ಚೇಂಜ್ ಆಗಬೇಕು. ಆದರೆ ನಾವು ಈ ನೀಟ್ನೆಸ್ಸನ್ನು ಕಾಪಾಡುವಂಥ ಸಾಧ್ಯತೆ ಇರುತ್ತೆ. ಮೇನ್ ಇದರಲ್ಲಿ ಎಲ್ಲಕ್ಕಿಂತ ಹೆಚ್ಚಿಗೆ ನಾವು ಹೇಳಬೇಕಾದ್ರೆ ಸರ್ಕಾರ ಫಸ್ಟ್ ಆಫ್ ಆಲ್ ಈ ಪ್ಲಾಸ್ಟಿಕ್ಕನ್ನು ಬ್ಯಾನ್ ಮಾಡಬೇಕು. ಪ್ಲಾಸ್ಟಿಕ್ ಯಾವಾಗ ಭಾರತ ದೇಶದಲ್ಲಿ ಬ್ಯಾನ್ ಆಗುತ್ತೋ ಆವಾಗ 100% ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಪೊಲ್ಯೂಷನ್ ಕಮ್ಮಿ ಆಗುತ್ತೆ. ಭಾರತ ದೇಶದಲ್ಲಿ ಯಾವಾಗ ಪ್ಲಾಸ್ಟಿಕ್ ಬಂದಾಗುತ್ತೋ ಮತ್ತು ಕೃಷಿಯನ್ನು ಹೆಚ್ಚಿಗೆ ಉತ್ಪಾದನೆ ಆಗುವ ಸಾಧ್ಯತೆ ಇರುತ್ತೆ. ಪ್ಲಾಸ್ಟಿಕ್ ಬ್ಯಾನ್ ಆದರೆ ಭಾಳಷ್ಟು ಬೇಮಾರಿಗಳನ್ನು ಕಮ್ಮಿ ಆಗೋಕ್ಕೆ ಸಾಧ್ಯತೆ ಇರುತ್ತೆ. ನಿಜ ಸರ್, ನೀವು ಹೇಳಿದ್ದು ನಮ್ಮ ಪ್ರಶ್ನೆಗೆ ಉತ್ತರ 100% ನಿಜ ಹೇಳಿದಿರ. ಅಧಿಕಾರಿಗಳು ಏನು ಕೆಲಸ ಮಾಡ್ತಾ ಇದ್ದಾರೆ, ನಿಸ್ವಾರ್ಥ ಸೇವೆಯಿಂದ ಕೆಲಸ ಮಾಡೋದಂದರೆ ದೇಶ ಉದ್ಧಾರ ಆಗೋಕ್ಕೆ ಭಾಳ ಸಮೀಪ ಬರುತ್ತೆ. ಸೊ ಈ ಒಂದು ಉದ್ದೇಶ ಸರ್ ಅವ್ರದ್ದು ಹೇಳೋದು. ಥ್ಯಾಂಕ್ ಯು ಸೊ ಮಚ್ ಸರ್. 4ನೇ ಪ್ರಶ್ನೆಗೂ ಭಾಳ ಒಳ್ಳೆಯದು ಉತ್ತರ ಕೊಟ್ಟಿದ್ದೀರಾ. ಸೊ ಸರ್ 5ನೇ ಪ್ರಶ್ನೆ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ನಿಮ್ಮದು ಪರ್ಸ್ನಲ್ ಲೈಫ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸರ್ ನಾವು ನೋಡಿದ್ದೀವಿ ಸರ್ ಸೋಷಿಯಲ್ ಮೀಡಿಯಾನಲ್ಲಿ ತಾವು ಹಾಡನ್ನು ಭಾಳ ಸರಿಯಾಗಿ ಹಾಡ್ತೀರಿ ಸರ್. ಅಂದರೆ ನಿಮಗೇನು ಹಾಡು ಹಾಡೋದು ಇಷ್ಟ ಇದೆ ಸರ್? ಸಿಂಗಿಂಗ್ ಇಲ್ಲ, ಸಿಂಗಿಂಗ್ ಸರ್ ಒಂದು ಭಕ್ತಿ ಗೀತೆ ನೋಡಿದ್ದೇವೆ ಸರ್ ನಿಮ್ಮದು. ಭಕ್ತಿ ಗೀತೆ ನಾನು ಅವಾಗ ತಿರುಪತಿ ಹೋಗಿದ್ದೆ. ಹೌದು, ಹಿಂಗೆ ಸುಮ್ಮನೆ ಭಾಳ ವೈರಲ್ ಆಗಿದೆ ಸರ್ ಅದು. ಕೂತಲ್ಲಿ ಒಂದು ಹಾಡ ಬಂತು. ಆ ಹಾಡ ಸಂಗಟ ಕೂತು ಒಂದು ಸುಮ್ಮನೆ ವಿಡಿಯೋ ಮಾಡಿದೆ, ಚಲೋ ಅನಿಸಿತ್ತು, ಅಪ್ಲೋಡ್ ಮಾಡಿದೆ. ನಾನು ಭಕ್ತಿ ಮತ್ತು ದೇಶಭಕ್ತಿ ಬಿಟ್ಟು ಯಾವುದು ಈ ಥರ ಒಬ್ಬನ ಅದಾನೆ, ನಮ್ಮ ಹುಬ್ಬಳ್ಳಿಯಲ್ಲಿ ಕಮಿಷನರ್ ಅದಾನೆ, ಪೊಲೀಸ್ ಕಮಿಷನರ್. ಅವನು ಅಲ್ಲಿ ಎಷ್ಟೋ ಮರ್ಡರ್ಗಳು ಆಗ್ತದೆ, ಎಷ್ಟೋ 2 ನಂಬರ್ ಕೆಲಸ ಆಗ್ತದೆ, ಯಾವ ಕೆಲಸ ಬಿಟ್ಟು ಯಾವಾಗಲೂ ಹಾಡೋದಲ್ಲಿ ಬ್ಯುಸಿ ಇರ್ತಾನೆ. ಇಂಥವ್ರನ್ನೂ ಅದಾರ, ಅಂಥವ್ರನ್ನ ಹೇಳೋಕ್ಕೆ ಇಷ್ಟಪಡಿ, ಅಂಥವ್ರು ನಾವಲ್ಲ. ನಾವು ಖಾಲಿ ದೇಶ ಭಕ್ತಿದೋ ಏನೋ ಭಕ್ತಿದೋ ಹಾಡ ಒಂದೆರಡು
ಲೈನ್ ಅಷ್ಟೇ ಆಡಿದ್ವಿ, ಪೂರ್ತಿ ಹಾಡನ್ನು ಹಾಡಿಲ್ಲ. ಬೆಸ್ಟ್ ಸರ್. ಇನ್ನೊಂದು ಸರ್, ನಿಮ್ಮದು ಊಟನಲ್ಲಿ ಸರ್ ನಿಮ್ಗೆ ಫೇವ್ರೇಟ್ ಇರೋದು ಡಿಶ್ ಯಾವುದು ಸರ್? ನಾವು ಊಟದಲ್ಲಿ ಫೇವ್ರೇಟ್ ಇರೋ ಡಿಷ್ಟೇ ನಮ್ಮ ವೆಜಿಟೇರಿಯನ್, ಪ್ಯೂರ್ ವೆಜಿಟೇರಿಯನ್. ಐ ಆಮ್ ಎ ವೆಜಿಟೇರಿಯನ್. ಮಾಂಸಾಹಾರಿ ಇಲ್ಲ, ತತ್ತಿ ಇಲ್ಲ, ಏನಿಲ್ಲ. ವೆಜಿಟೇರಿಯನ್ನಲ್ಲಿ ಏನು ಸರ್? ವೆಜ್ ಬಿರಿಯಾನಿ ಇಲ್ಲ, ಬಿರಿಯಾನಿ ಇಲ್ಲ. ವೆಜ್ ಯಾವುದೇ ಇರ್ಲಕ್ಕ ವೆಜ್ ಅಷ್ಟೇ ನಾವು ಎಲ್ಲಕ್ಕೆ ಲೈಕ್ ಮಾಡ್ತೀವಿ. ಅಂದರೆ ವೆಜಿಟೇರಿಯನ್ ಲೈಕ್ ಮಾಡ್ತೀರಾ ಸರ್? 100% ನಾನು ವೆಜಿಟೇರಿಯನ್ ಇದ್ದೀನಿ, ವೆಜಿಟೇರಿಯನ್ ತಿಂತೀನಿ. ಬೇರೆ ನಾನ್ ವೆಜ್ ಆದರೆ ಮುಟ್ಟಲ್ಲ. ಬೆಸ್ಟ್ ಸರ್. ಈಗ ಸರ್ ನಮ್ಮದು ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾದು 5ನೇ ಪ್ರಶ್ನೆ ಸರ್. ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ನವೆಂಬರ್ 1, 2025 ನಮ್ಮ ಕೇರಳ ಸ್ಟೇಟ್ ಬಡತನ ನಿರ್ಮೂಲನೆ ಆಗಿದೆ ಅಂತ ಒಂದು ಘೋಷಣೆ ಮಾಡಿದರು. ಈಗ ನಮ್ಮ ರಾಜ್ಯ ಕರ್ನಾಟಕವನ್ನು ನಾವು ಯಾವ ರೀತಿ ನಿರ್ಮೂಲನೆ ಮಾಡಬಹುದು? ಕೇರಳದ ಮುಖ್ಯಮಂತ್ರಿ ಸರ್ ಪಿಣರಾಯಿ ವಿಜಯನ್ ಅವರು ನವೆಂಬರ್ 1, 2025 ಅವರು ಘೋಷಣೆ ಮಾಡಿದ್ರು ಸರ್, ನಮ್ಮ ಕೇರಳ ರಾಜ್ಯ ಏನದ ಬಡತನ ನಿರ್ಮೂಲನೆ ಆಗ್ಯದಂತೆ. ಸೊ ನಮ್ಮ ಕರ್ನಾಟಕ ಬಡತನ ಖತಮ್ ಆಗ್ಯದಂತೆ. ಹೌದು ಸರ್, ಬಡತನ ಟೋಟಲಿ ಅಲ್ಲಿ ಇಲ್ಲ, ಜೀರೋ ಸರ್. ಹೌದು. ಸೊ ನಮ್ಮ ಕರ್ನಾಟಕದಲ್ಲಿ ನಾವು ಯಾವ ರೀತಿ ಮಾಡ್ಬೋದು? ನಮ್ಮ ಕರ್ನಾಟಕದಲ್ಲಿ ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲು ನಮ್ಮಲ್ಲಿ ಗ್ರೀನರಿ ಬೆಳೆಸೋದು ಭಾಳ ಅನಿವಾರ್ಯ ಅದ. ಪಾಪ್ಯುಲೇಷನ್ನು ಕಡಿಮೆ ಮಾಡುವಂಥದ್ದು ಭಾಳ ಅನಿವಾರ್ಯ ಅದ. ನಮ್ಮ ಒಂದು ರಾಜ್ಯದಲ್ಲಿ ಏನಪ್ಪ ಅಂತಂದರೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಾದ್ರೆ ಫ್ಯಾಕ್ಟ್ರಿಗಳು ಹೆಚ್ಚಾಗಿವೆ. ನಾವು ಕಲ್ಯಾಣ ಕರ್ನಾಟಕದಾಗ ನೋಡಿದ್ರೆ ಎಷ್ಟೋ ಫ್ಯಾಕ್ಟ್ರಿಗಳು ಅದಾವ, ಆದರೆ ಕಲ್ಯಾಣ ಕರ್ನಾಟಕ ಜನರು ಹೋಗಿ ಬೇರೆ ಕಡೆ ಕೆಲಸ ಮಾಡುವಂಥ ಪರಿಸ್ಥಿತಿ ಅದ. ಅಂದರೆ ಈಗ ಅಲ್ಲಿಯ ಪವರ್ಟಿ ಯಾಕಿಲ್ಲಪ್ಪ ಅಂತಂದರೆ ಅಲ್ಲಿ ಗ್ರೀನರಿ ಇದೆ. ಅಲ್ಲಿ ಎಲ್ಲರಿಗೆ ಏನಪ್ಪ ಅಂತಂದರೆ ಆ ಭೂಮಿಯ ಒಂದು ಸತ್ವದಿಂದ ಅವರಿಗೆ ಸುಪಾರಿ ಇರ್ಬೋದು, ರಬ್ಬರ್ ಇರ್ಬೋದು, ಮತ್ತು ಕಾಫಿ ಇರ್ಬೋದು, ಟೀ ಇರ್ಬೋದು, ಒಳ್ಳೆ ಪ್ರಾಡಕ್ಟ್ಸ್ ಅವರು ಏನು ಮಾಡ್ತಾರೆ, ಗ್ರೋ ಮಾಡಿ ಅವರು ಅಗ್ರಿಕಲ್ಚರ್ ಮಾಡಿ ಅಲ್ಲಿಯ ಒಂದು ಅವರ ಏನು ಒಂದು ಕೆಲಸಕ್ಕೆ, ಅವರ ಟೈಮಿಗೆ, ಅವರ ಇರುವ ಸ್ಥಳಕ್ಕೆ ಚಲೋ ಬಿಗಿತಾ ಇದ್ದಾರೆ. ಅದಕ್ಕಿಂತ ಹೆಚ್ಚು ಇಲ್ಲಿದೆ, ಇಲ್ಲಂತಿಲ್ಲ. ಆದರೆ ಇಲ್ಲಿ ಪಾಲಿಟಿಷಿಯನ್ ಸರಿ ಇಲ್ಲ. ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಲೈಮ್ ಸ್ಟೋನ್ ಇದೆ. ಲೈಮ್ ಸ್ಟೋನ್ ಇದ್ದ ಮೇಲೂ ಜನರು ಹೊರಗೆ ಹೋಗಿ ಕೆಲಸ ಮಾಡ್ತಾರೆ. ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಐರನ್ ಓರ್ ಇದೆ. ಐರನ್ ಇದ್ರೆ ಮಾತ್ರ ಬೇರೆ ಕಡೆ ಹೋಗಿ ಕೆಲಸ ಮಾಡ್ತಾರೆ. ಗೋಲ್ಡ್ಸ್ ಮೈನ್ ಇದೆ, ಹೊರಗೆ ಹೋಗಿ ಕೆಲಸ ಮಾಡ್ತಾರೆ. ಮತ್ತೇನಪ್ಪ ಅಂದ್ರೆ ಗ್ರಾನೈಟ್ ಇದೆ, ಟೈಲ್ಸ್ ಇದೆ, ಯುರೇನಿಯಂ ಇದೆ. ಏನೇನು ಬೇಕಾಗಿದೆ ಎಲ್ಲ ಒಂದು ಥರದ ನ್ಯಾಚುರಲ್ ಕೊಟ್ಟಿದೆ, ನೇಚರ್ ಏನಿದೆ ನಮ್ಗೆ ಕೊಟ್ಟಿದೆ. ಇದನ್ನು ಮಾಡಿಕೊಂಡು ಆರಾಮ ಇರ್ರಿ ಅಂತ ಹೇಳಿ ಕೊಟ್ಟಿದೆ. ಆದರೆ ಇಲ್ಲಿಯ ಪಾಲಿಟಿಷಿಯನ್ದವ್ರದ್ದು ಏನಪ್ಪ ಅಂತಂದರೆ ಗುಲಾಮ್ಗಿರಿ ಏನು ಮಾಡ್ತಾ ಇದ್ದಾರಲ್ಲ, ಜನರನ್ನು ಗುಲಾಮ್ಗಿರಿ ಮಾಡಿಸಿಟ್ಬಿಟ್ಟಿದ್ದಾರೆ. ಅದಕ್ಕೆ ಏನಪ್ಪ ಅಂತಂದರೆ ಇವತ್ತು ನಮ್ಮ ಪಾರ್ಟಿ ಖತಮ್ ಆಗೋ ಸಾಧ್ಯ ಇಲ್ಲ. ಯಾವಾಗ ಪಾಲಿಟಿಷಿಯನ್ಸ್ ಚೇಂಜ್ ಆಗ್ತಾರೋ ಅವಾಗ ಮಾತ್ರ ನಾವು ಘಟಘೋಷವಾಗಿ ಹೇಳ್ಬೋದು ಪಾವರ್ಟಿ ಫ್ರೀ ಕರ್ನಾಟಕ ಅಂತೇಳಿ. ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಈಗ ಇವತ್ತು ನಾವು ಕರಾವಳಿ ಭಾಗ ಹೋಗಿ ಅಲ್ಲಿ ಯಾರು ನಾವು ಹೇಳ್ಬೋದು, ಅಲ್ಲಿದ್ದವರು ಹೇಳ್ಬೋದು, ಲೋಕಲ್ದವರು ನಾವು ಪಾವರ್ಟಿ ಫ್ರೀ ಇದ್ದೀವಿ ಅಂತೇಳಿ. ಅಲ್ಲಿದ್ದವ್ರು ಯಾರು ಇಡೀ ವರ್ಲ್ಡಲ್ಲಿ ಅವರ ಒಂದು ರೆಸ್ಟೋರೆಂಟಿಂದು ಒಂದು ಸ್ವಾದ ಇಡೀ ವರ್ಲ್ಡಲ್ಲಿ ಇದೆ. ಇಂಡಿಯಾ ಅಷ್ಟು ಹೇಳಕ್ಕೆ ಹೋಗಲ್ಲ ನಾವು. ಎಲ್ಲ ಕಡೆ ಉಡುಪಿ ಆ್ಯಂಡ್ ರೆಸ್ಟೋರೆಂಟ್ಸ್ ಅಂದರೆ ಫುಲ್ ಫೇಮಸ್. ಅವರಂತ ಒಂದು ಬಿಸ್ನೆಸ್ ಸೆಟಪ್ ಮಾಡ್ಕೊಂಡಿದ್ದಾರೆ. ಆದರೆ ಅಲ್ಲಿಯ ಲೋಕಲ್ಲು ಯಾವನೋ ಒಬ್ಬನ ಪಾಲಿಟಿಷಿಯನ್ ಆಗಿ ಮಾಡಲಿಲ್ಲ. ಆದರೆ ಇಲ್ಲಿದವ್ರನ್ನೂ ಅಂಥದ್ದು ಮಾಡ್ಬೋದು. ಇಲ್ಲಿಯ ಒಬ್ಬರು ಪ್ಯಾನ್ ಇಂಡಿಯಾ, ಪ್ಯಾನ್ ವರ್ಲ್ಡು, ಶಾಬಾದ್ ಪರ್ಷಿ ಅಂತೇಳಿ ಪ್ರತಿಯೊಂದು ಬಿಸ್ನೆಸ್ ಮ್ಯಾನ್ಗೆ ಸ್ವಲ್ಪ ತಾವು ಪ್ರೇರಣೆ ಕೊಟ್ಬಿಟ್ರೆ ಅವನೇ ಚಲೋ ಪಾಲಿಷ್ ಮಾಡ್ತಾನೋ, ಡಿಸೈನ್ ಮಾಡ್ತಾನೋ, ಚಲೋ ಕಟ್ಟಿಂಗ್ ಮಾಡ್ತಾನೋ, ಅವನು ಏನಪ್ಪ ಅಂತಂದರೆ ಒಂದು ಬಿಸ್ನೆಸ್ಸಲ್ಲಿ ಪ್ರತಿಯೊಬ್ಬ ಮನುಷ್ಯ ಗ್ರೋ ಆಗ್ಬೋದು. ಗ್ರೋ ಆಗ ಬಿಡಲ್ರಿ ಇಲ್ಲಿ. ಅಲ್ಲಿ ಇದೇನು ರೆಸ್ಟೋರೆಂಟ್ ಆಗಿ ಅವರು ಸ್ವಾದ ಮಾಡಿ ಇಡೀ ಪ್ಯಾನ್ ವರ್ಲ್ಡ್ ಮಾಡಿದ್ದಾರೆ. ಇಲ್ಲಿದವರು ಪ್ಯಾನ್ ವರ್ಲ್ಡ್ ಮಾಡೋಕ್ಕೆ ಏನು ಸಾಧ್ಯ ಇಲ್ಲ, ಏನು ಅಸಾಧ್ಯ ಮಾತದ. ದೊಡ್ಡ ಕಳ್ಳರಿಗೆ ತಂದು ಇಲ್ಲಿ ಕಂಪನಿಗಳು ಹಾಕ್ಸಿಬಿಟ್ರೆ ನಮಗೇನಪ್ಪ ಅಂತಂದರೆ ದನಕ್ಕೆ ದುಡ್ದಂಗೆ ದುಡಿಸಿ ನಮ್ಮ ಎಲ್ಲ ಹೊಲಗಳು ಕಸ್ಕೊಂಡು ನಮಗೇನಪ್ಪ ಅಂತಂದರೆ ಇಲ್ಲಿಂದ ಹೊರಗೆ ಹೋಗೋ ಕೆಲಸ ಮಾಡ್ರಿ ಅಂತೇಳಿ ಈ ದೊಡ್ಡ ರಾಜನೀತಿಗಳು ಮಾಡಿ ಕೂತಿದ್ದಾರೆ. ಇವರೇ ಎಲ್ಲ ಜನರನ್ನು ಏನಪ್ಪ ಅಂತಂದರೆ ಪ್ರೇರಣೆ ಕೊಟ್ಟು ನೀವು ಈ ಬಿಸ್ನೆಸ್ ಮಾಡಿರಿ, ಈ ಥರ ಡೆವಲಪ್ ಆಗಿರಿ, ನಿಮ್ಮ ಸಂಗಡ ನಾವು ಇದ್ವಿ ಅಂತ ಹೇಳಿಬಿಟ್ರೆ ಇಡೀ ಈ ಪ್ಯಾನಲ್ಲಿ ನಮ್ಮ ಭಾರತ ದೇಶ ಅಲ್ಲ, ಇಡೀ ವಿಶ್ವದಲ್ಲೇ ನಮ್ಮ ಒಂದು ಪರಿಚಯವನ್ನು ನಾವು ಹೈಲೈಟ್ ಮಾಡಿ ತೋರಿಸ್ಬೋದು.
ಇಡೀ ವಿಶ್ವದಲ್ಲೇ ನಮ್ಮದು ಒಂದು ಐರನ್ ಓರ್ದು ರಾಡನ್ನು ಹೈಲೈಟ್ ಮಾಡಿ ತೋರಿಸ್ಬೋದು. ಇಡೀ ವಿಶ್ವದಲ್ಲೇ ನಮೂನೆ ಗ್ರಾನೈಟ್ಸ್ ಅದಾವೆ. ಗ್ರಾನೈಟ್ ಅಂದರೆ ಗೊತ್ತೈತಲ್ಲ, ಪರ್ಸಿ, ಅದನ್ನು ನಾವು ಇತ್ತು ತೋರಿಸ್ಬೋದು. ಇಡೀ ವಿಶ್ವದಲ್ಲೇ ನಮ್ಮ ಬಳಿ ಏನಂತಾರೆ ಯೂರಿನಮ್ ಅಂದರೆ ಗೊತ್ತದಲ್ಲ, ಗಗನ ಪಟ್ಟಣ, ಯಾರೋ ನಮೂನ ಬ್ರ್ಯಾಂಡ್ ಮಾಡಿ ಇಲ್ಲಿಂದ ಕ್ರ್ಯಾಕರ್ಸ್ ಮಾಡಿ ಕಳಿಸ್ಬೋದು, ಬೇಕಾದ ಮಾಡ್ಬೋದು. ಆದರೆ ಇಲ್ಲಿಯ ಪಾಲಿಟಿಷಿಯನ್ಸು ಎಲ್ಲ ಕಂಗಾಲ್ ಮಾಡ್ತಾಯಿದ್ದಾರೆ. ಗೋಲ್ಡ್ಸ್ ಮೈನ್ಸ್ ಇದೆ ಈ ವಿಶ್ವದಲ್ಲೇ, ಇಲ್ಲಿಯೇ ಒಂದು ಚಲೋ ಗೋಲ್ಡ್ ತೆಗೊಂಡು ಹೋಗಿ ಏನೇನೋ ಮಾಡ್ತಾರೆ. ಆದರೆ ಇಲ್ಲೇ ಒಂದು ಚಲೋ ಮ್ಯಾನುಫ್ಯಾಕ್ಚರಿಂಗ್ ಇಟ್ಟು ಇಲ್ಲಿದೆ ಏನೊಂದು ಜನರನ್ನು ಕೆಲಸ ಕೊಟ್ಟು ನಮ್ಮನೆ ಡಿಸೈನ್ ಏನೇನೋ ಮಾಡ್ಬೋದು. ಹೌದು ಸರ್, ಮಾಡೋಕ್ಕೆ ಬಿಡಲ್ಲ ಇವರು ಖಾಲಿ ಜನರನ್ನು ಲೂಟಿ ಮಾಡುವಂಥ ಕೆಲಸ ಮಾಡಿದ್ದಾರೆ. ಈಗ ತನಕ ಮುಂದೂ ಹಿಂಗೆ ಮಾಡ್ತಾರೆ. ಇದು ಚೇಂಜ್ ಆಗ್ಬೇಕಂದ್ರೆ ಜನರು ಯಾರಿಗೆ ಚಾಯ್ಸ್ ಮಾಡಬೇಕು, ಜನರ ಮೇಲೆ ನಿರ್ಧಾರದ. ಯಾವಾಗ ಪಾಲಿಟಿಷಿಯನ್ಸ್ ಚೇಂಜ್ ಆಗ್ತಾರೋ ಅವಾಗ ಮಾತ್ರ ಪೊವರ್ಟಿ ಫ್ರೀ ಕರ್ನಾಟಕ ಮಾಡೋಕ್ಕೆ ಸಾಧ್ಯ. ನಿಜ ಸರ್, 100% ನಿಜ ಸರ್ ನೀವು ಹೇಳೋದು. ಯಾಕಂದರೆ 98% ಇರೋದು ಚೇಂಜ್ ಆಗೋದು ರಾಜ್ಯ ಅಂದರೆ ಪಾಲಿಟಿಷಿಯನ್ಸ್ ಕೈಯಾಗೆ ಸರ್. ಪಾಲಿಟಿಷಿಯನ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್, ಹೌದು ಸರ್, ಎರಡು ಮುಖ್ಯ. ನಿಜ ಸರ್. ನಮ್ಮದು ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾದು ಸರ್. ಈಗ 6ನೇ ಪ್ರಶ್ನೆ, ರೈತರನ್ನು ದೇಶದ ಬೆನ್ನೆಲುಬು ಎನ್ನುತ್ತಾರೆ, ಆದರೆ ಅವರಿಗೆ ತಮ್ಮ ಬೆಳೆಗೆ ಸರಿಯಾದ ಬೆಲೆ ರೇಟ್ ಸಿಗುತ್ತಿರಲಿಲ್ಲ ಹಾಗೂ ಅವರ ಕುಟುಂಬಗಳಿಗೆ ಉತ್ತಮ ಜೀವನವಿಲ್ಲ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಸರ್? ಉತ್ತಮ ಜೀವನ ಇಲ್ಲ ಅನ್ನೋದು ನಾನು ನಂಬಲ್ಲ. ಹೌದು ಸರ್. ಇವತ್ತು ರೈತ ಎಷ್ಟು ಹ್ಯಾಪಿ ಅದನೋ ಅಷ್ಟು ಹ್ಯಾಪಿ ಯಾವ ಶ್ರೀಮಂತನೂ ಇಲ್ಲ, ಯಾವ ಅಡ್ಮಿನಿಸ್ಟ್ರೇಟಿವ್ನೂ ಇಲ್ಲ, ಯಾವ ಒಬ್ಬ ನೌಕರಿ ಜಾಬರ್ಸ್ನೂ ಅಲ್ಲ. ಹೌದು. ರೈತ ತನ್ನ ಸ್ವತಃ ಬಾಡಿಯನ್ನು ಉಪಯೋಗಿಸಿ ಮೆಹನತ್ ಮಾಡಿ ಅನ್ನದಾತ ಆಗಿರ್ತಾನೆ. ಹೌದು ಸರ್. ತಾನೇ ಒಂದು ಏನಪ್ಪ ಅಂತಂದರೆ ಎಷ್ಟೋ ಕಷ್ಟ ಬಿದ್ದು ತಾನು ಅಗ್ರಿಕಲ್ಚರಲ್ಲಿ ಪ್ರೊಡ್ಯೂಸ್ ಮಾಡಿ ಹೌದು ಸರ್ ಹೊರಗೆ ತಂದು ಮಾರ್ಕೆಟಲ್ಲಿ ಮಾರೋಕ್ಕೆ ಪ್ರಯತ್ನ ಮಾಡ್ತಾನೆ. ಆವಾಗ ನಾವು ನೋಡ್ಬೇಕಾದ್ರೆ ಅವನ ಹೆಲ್ತ್ಗೆ, ಅವನ ಇರುವ ಒಂದು ವಾತಾವರಣ ಅಂದ್ರೇನು, ಆ ಅಟ್ಮಾಸ್ಫಿಯರ್ಗೆ ಅವನಷ್ಟು ಆರೋಗ್ಯವಂತರು ನಾವಲ್ಲ. ಅಲ್ಲ ಸರ್, ರೈತರಷ್ಟು ಆರೋಗ್ಯವಂತರು ನಾವಲ್ಲ. ಆದರೆ ನೀವು ಹೇಳೋ ಪ್ರಕಾರ ರೈತರಿಗೆ ಲಾಭ ಆಗೋದು ಭಾಳ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದೀರಿ. ಹೌದು ಸರ್, ಅವ್ರ ಬೆಳೆಗೆ ಸರಿಯಾಗಿ ರೇಟ್ ಇಲ್ಲ. ಎಸ್ ಇವತ್ತು ಅದ್ರ ಬಗ್ಗೆ ಹೇಳ್ಬೇಕಾದ್ರೆ ಭಾಳಷ್ಟು ಹಗರಣಗಳು ಇದರಲ್ಲಿ ಆಗುತ್ತೆ. ಎಕ್ಸಾಂಪಲ್ ಹೇಳ್ಬೇಕಾದ್ರೆ NCDX ಅಂತಿದೆ, ನಫೆಡ್ ಅಂತಿದೆ, ಭಾಳಷ್ಟು ಅಗ್ರಿಕಲ್ಚರು ಏನೇನೋ ಸ್ಕೀಮ್ ಪಾಪ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ದವ್ರು ಕೊಡ್ತಾರೆ. ಆದರೆ ಈ ತೆಲಗಿನ ಅಧಿಕಾರಿಗಳು, ಕೆಲವು ಅವರ ಚಮಚಗಳು ಎಲ್ಲರೂ ಏನು ಮಾಡ್ತಾರಪ್ಪ ಅಂತಂದರೆ ಅದರಲ್ಲಿ ಏನೇನೋ ಕಮಿಷನ್ ತಿಂದು ಏನೇನೋ ಮಾಡಿ. ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಈಗ ತೊಗರಿ ಖರೀದಿದು ಒಂದು ಟೆಂಡರ್ ಇಲ್ಲಿಗೆ ಅಂದರೆ ಒಂದು ಕಂಪನಿಗೆ ಕೊಟ್ಟಿರ್ತಾರೆ. ಎಕ್ಸಾಂಪಲ್ ನಫೆಡ್ ಕಂಪನಿಗೆ ತಾವು ಕಲಬುರಗಿ ಜಿಲ್ಲೆಯಲ್ಲಿ ತೊಗರಿ ಖರೀದಿ ಮಾಡಿರಿ ಅಂತ ಹೇಳಿ ಕೊಟ್ಟಿರ್ತಾರೆ. ಇಷ್ಟು ಮೆಟ್ರಿಕ್ ಟನ್ ಖರೀದಿ ಇಡ್ರಿ, ಇಷ್ಟು ರೇಟ್ ಇಡ್ರಿ ಅಂತ ಹೇಳಿರ್ತಾರೆ. ಆದರೆ ಅಲ್ಲಿ ಏನು ಮಾಡ್ತಾರೆ, ನಡುವ ದಲಾಲ್ಗಳು ಇರ್ತಾರೆ. ದಲಾಲ್ಗಳು ಅಂದರೆ ಯಾರು? ಈಗ ಎಕ್ಸಾಂಪಲ್ಲು ನಾ ಈ ಭಾಗದ್ದು ಒಬ್ಬ ಲೀಡ್ರ್ ಇದ್ದೀನಿ ಅಂತ ತಿಳಿರಿ, ಒಂದು ZP ಲೆವೆಲ್ ಲೀಡ್ರ್ ಅಥವಾ ಒಂದು ತಾಲೂಕು ಲೆವೆಲ್ ಲೀಡ್ರ್, ಅವನೇನು ಮಾಡ್ತಾನೆ, ಎಲ್ಲಪ್ಪ ಮಲ್ಲಪ್ಪ ಕಲ್ಲಪ್ಪ ಪಾಣಿಗಳು ತೊಗೊಂಡು ಹೋಗ್ತಾನೆ. ತನ್ನದೇ ಆದ ಅಡ್ತಿ ದುಕಾನಿನ ತೊಗರಿಗಳು ತೊಗೊಂಡೋಗಿ NCDXಗೆ ಡಿಪಾಸಿಟ್ ಮಾಡಿಸ್ತಾನೆ. ಅವ್ರ ಪಾಣಿಯಲ್ಲಿ ರೊಕ್ಕ ಹಾಕಿಸ್ತಾನೆ. ಆ ರೊಕ್ಕವನ್ನು ತಿಂದು ಲಾಭ ತಿಂದು ಉಳ್ಕಿದ ರೊಕ್ಕ ಏನು ರೈತನಿಗಿರ್ತದೆ ಅದು ಕೊಡ್ತಾನೆ. ಇದು ಭಾಳಷ್ಟು ದೊಡ್ಡ ಹಗರಣ ಆಗ್ತಾಯಿದೆ. ರೈತರು ಇದರಲ್ಲಿ ಜಾಗೃತಿ ಆಗ್ಬೇಕಂದ್ರೆ ಯಾರಿಗೆ ನಮ್ಮ ಪಾಣಿಗಳು ಕೊಡಬಾರ್ದು, ಯಾರಿಗೆ ನಮ್ಮ ಬ್ಯಾಕ್ ಅಂಗಡಿ ಕೊಡಬಾರ್ದು. ಯಾವನೇ ಗೌಡ ಇರಲಿ, ಯಾವನೇ ದೊಡ್ಡ ಸಾವ್ಕಾರ ಇರಲಿ, ಯಾವನೇ ದೊಡ್ಡ ಆಡ್ತಿ ದುಕಾನದವನು ಇರಲಿ, ಯಾವನೇ ದೋಸ್ತ ಇರಲಿ, ಅಂಥವ್ರಿಗೆ ಏನಪ್ಪ ಅಂತಂದರೆ ಮೋಸಗಾಗಿ ಹೊಳಗೆ ಹೋಗ್ಬಾರ್ದು. ನಿಮ್ಮ ಪಾಣಿಯಲ್ಲಿ ಪ್ರತಿಯೊಂದು ಗೌರ್ಮೆಂಟ್ದು ಸ್ಕೀಮ್ಗಳಿದ್ದಾವೆ. ಆ ಸ್ಕೀಮ್ಗಳನ್ನು ತಾವು ಡೈರೆಕ್ಟ್ ಸಂಪರ್ಕ ಇರಬೇಕು. ಡೈರೆಕ್ಟ್ ಏನಪ್ಪ ಅಂತಂದರೆ ಲಾಭ ತೊಗೋಬೇಕು. ತಾವು ಡೈರೆಕ್ಟ್ ಏನಪ್ಪ ಅಂತಂದರೆ ಯಾವಾಗ ಸರ್ಕಾರ ಯಾವ್ಯಾವ ಫಸಲುಗಳನ್ನು ಪ್ರೊಕ್ಯೂರ್ಮೆಂಟ್ ಮಾಡ್ತದೋ, ಯಾವಾಗ ಖರೀದಿ ಮಾಡ್ತದೋ, ಆವಾಗ ಆ ಸಮಯದಲ್ಲಿ ತಾವು ಒಳ್ಳೆಯ ದರ ಇರುತ್ತೆ, ಆ ದರಕ್ಕೆ ಮಾರಿದರೆ ಮಾತ್ರ ನಿಮ್ಗೆ ಲಾಭ ಆಗೋಕ್ಕೆ ಸಾಧ್ಯ. ಈ ನಡುವ ಜನರು ಏನಪ್ಪ ಅಂತಂದರೆ ಫಸ್ಟು ಹೇಳಬೇಕಾದ್ರೆ ಜನರು ಸಾಲದಲ್ಲಿ ಈ ಅಡತಿ ದುಕಾನದವ್ರ ಬಳಿ ಫಸ್ಟ್ ಹೋಗಿ ಸಾಲ ತೊಗೊಂಡ್ಬಿಡ್ತಾರೆ. ಆ ಸಾಲ ತೊಗೊಂಡ್ಬಿದ್ದು ಕೈ ಕಟ್ಟಿಸ್ಕೊಂಡು ಬಿಡ್ತಾರೆ. ಸಾಲ ತೊಗುವಂಥದ್ದು ಮಾಡಬಾರ್ದು. ಸಾಲ ತೊಗುವಂಥದ್ದು ಕ್ರಾಪ್ ಲೋನ್ ಇವತ್ತು DCC ಬ್ಯಾಂಕ್ಗಳು ಕೊಡ್ತವೆ, ಕ್ರಾಪ್ ಲೋನು ಬೇರೆ ಬೇರೆ ಸೆಂಟ್ರಲೈಸ್ ಬ್ಯಾಂಕ್ಗಳನ್ನು ಕೊಡ್ತವೆ. ಅದರಲ್ಲಿ ತಾವು ಗಮನ ಕೊಟ್ಟು ಹಾಕಿದರೆ ಮಾತ್ರ ನಿಮಗೂ ಲಾಭ ಆಗುತ್ತೆ,
ಮತ್ತು ನಿಮ್ಮ ಒಂದು ರೇಟು ಫಸಲನ್ನು ರೇಟ್ ಒಳ್ಳೆ ದರ ಬರುವಂಥ ಕೆಲಸ ಆಗುತ್ತೆ. ಇನ್ನೊಂದು ಮಾತು ಸರ್, ಈಗ ಹ್ಯಾಂಗೆ ಎಕ್ಸಾಂಪಲ್ ನೋಡಿ ಸರ್, ಒಂದು ರೂಪಾಯಿದು ಅಟ್ಲೀಸ್ಟ್ ನಾವು ಚಾಕ್ಲೇಟ್ ಬಿ ತೊಗೊಂಡ್ರೆ ಸರ್ ಅದಕ್ಕೊಂದು ಫಿಕ್ಸ್ ರೇಟ್ ಪ್ಲಸ್ GST ಇರುತ್ತೆ ಸರ್ ಅದು. ಬಟ್ ನಮ್ಮ ರೈತರದ್ದು ಬೆಳೆಗಳಿಗೆ ಆ ಥರ ಒಂದು ಏನಾರ ಮಾಡ್ಬೋದು ಸರ್ಕಾರ, ಈ ಥರ ಫಿಕ್ಸ್ ರೇಟ, ಇಷ್ಟು ಫಿಕ್ಸ್ ರೇಟ್ ಅಂದರೆ ಫಿಕ್ಸ್ ರೇಟ್ ಅದು. ಯಾಕಂದರೆ ಹಂಗೆ ಇತ್ತಂದ್ರೆ ಸರ್ ರೈತರು ಯಾವಾಗೂ ಸೂಸೈಡ್ ಮಾಡ್ಕೊಂಡಿಲ್ಲ ಸರ್. ತಾವು ನೋಡ್ತಾ ಇದ್ದೀರಿ ಪ್ರತಿ ವರ್ಷ ಸಾವಿರಾರು ರೈತರು ಭಾರತ ದೇಶದಲ್ಲಿ ಸೂಸೈಡ್ ಮಾಡ್ಕೋತಿದ್ದಾರೆ ಸರ್ ಲಾಸ್ ಸಲುವಾಗಿ. ಸೊ ಸರ್ಕಾರಕ್ಕೆ ಇದಕ್ಕೆ ಏನಂತೀರ ಸರ್ ನಾವು ಫಿಕ್ಸ್ ರೇಟ್ ಬಗ್ಗೆ? ಇದ್ರ ಬಗ್ಗೆ ಅದೇ ನಾನು ಹೇಳ್ತಾ ಇರೋದು. ನಾನು ಭಾಳಷ್ಟು ಸ್ಕೀಮ್ಗಳದ್ದು ಹೆಸರು ಹೇಳಿದೆ. ಹೌದು ಸರ್. ಫಿಕ್ಸ್ ರೇಟ್ ಕೊಡುತ್ತೆ ಸರ್ಕಾರ. ಹಾಂ ಸರ್. ಫಿಕ್ಸ್ ರೇಟ್ ಕೊಡುತ್ತೆ. ಫಿಕ್ಸ್ ರೇಟ್ ಕೊಟ್ಟು ಫಿಕ್ಸ್ ಇಷ್ಟು ಮೆಟ್ರಿಕ್ ಟನ್ ನಾವು ತೊಗೋತೀವಿ ಅಂತ ಹೇಳ್ತಾ ಇದೆ. ಹೇಳಿಕೊಂಡು ತಗೋತದೆ. ಆದರೆ ನಡುವ ದಲಾಲ್ಗಳು ಇರ್ತಾವಲ್ಲ, ದಲಾಲ್ಗಳು ಕಲಾಸ್ ಮಾಡಿರ್ತಾರೆ. ರೈತರಿಗೆ ಏನಿರುತ್ತೆ, ಭಾಳಷ್ಟು ರೈತರು ಹೆಚ್ಚಿಗೆ ಅವ್ರಿಗೆ ಸಂಪರ್ಕ ಮಾಡೋಕ್ಕೆ ಬಿಡಲ್ಲ. ಯಾರು? ಈ ದಲಾಲ್ಗಳು. ಅವ್ರು ಹಂಗೆ ಅಂತಾರಪ್ಪ, ಸರ್ಕಾರ ರೊಕ್ಕ ಯಾವಾಗ ಬರ್ತದೋ ಏನು ಮಾಡ್ತದೋ. ರೊಕ್ಕ ಬರೋದು 100% ಖರೆ. 10 ದಿವಸದ ಬರ್ತದೋ 12 ದಿವಸದ ಬರ್ತದೋ, ಲಾಸ್ಟ್ 15 ದಿವಸ ಹೋಗ್ಬೋದು ಸರ್ಕಾರ ರೊಕ್ಕ ಬರೋಕ್ಕೆ ಅಕೌಂಟಲ್ಲಿ. ಆದರೆ ಈ ದಲಾಲ್ ನನ್ನ ಮಕ್ಕಳು ಏನಂತಾರೆ, ಅದು ಯಾವಾಗ ಬರ್ತದೋ ಬರೋಬರಪ್ಪ 3 ತಿಂಗಳು 6 ತಿಂಗಳು ಅಂತಾರೆ. ಅವಾಗ ತಾನೇ ನಿಮ್ಮ ಮಕ್ಕಳು ಮದುವೆ ಆಗ್ತದೆ. ಯಾಕೆ ಆಗ್ತೀವಿ ಸರ್ಕಾರಕ್ಕೆ? ನಾವು ಕೊಡಲ್ಲ, ನಾವು ಎಲ್ಲ ಮಾಡ್ತೀವಲ್ಲ. ನಾವೇನು 20 ರೂಪಾಯಿ ಲಾಭ ತೊಗೋತೀವಿ ಅಷ್ಟೇ. ಹಿಂಗೆ ಮಾಡಿ ಈ ದಲಾಲ್ಗಳು ಏನು ಮಾಡ್ತಾರೆ, ತಮ್ಮ ಮನೆ ಬೆಳೆಸ್ಕೊತಾರೆ, ಮೋಸ ಮಾಡ್ತಾರೆ. ಆ ಮೋಸಾಗಿ ಇವ್ರು ಒಳಗಾಗ್ತಾರೆ. ಈಗ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಮ್ಮಲ್ಲಿ ಒಬ್ಬನಾದನ, ನಾನು ರೈತ ಸಂಘದ ಅಧ್ಯಕ್ಷ ಅಂತ ಹೇಳ್ತಾನೆ. ಈಗ ಅವನು ಖಾಲಿ ಇದೇ ಸಂಘದ ಅಧ್ಯಕ್ಷ ಅಂತೇಳಿ ಏನರೇ ಒಂದು ಹಿಂಗೆ ಮೋಸ ಮಾಡಿ ಒಂದು 50-100 ಕೋಟಿ ಗಳಿಸ್ಕೊಂಡಿದ್ದಾನೆ. 50-100 ಕೋಟಿ ಸರ್. ಹಾಂ, ಈ ಥರ ಇರ್ತಾರೆ ದಲಾಲ್ಗಳು ಇರ್ತಾರೆ. ಈ ಥರ ದಲಾಲುಗಳಿಗೆ ನಾವು ದೂರ ಇಡಬೇಕು. ಇವತ್ತು ಸರ್ಕಾರ ಎಲ್ಲರಿಗೆ ಮ್ಯಾಲಿಂದ ಹಿಡಿದು ತೆಳಗೆ ತನಕ ಒಂದು ಎಕ್ಸಾಂಪಲು ಭಾಳ ದಿವಸ ತೆಳಗಡೆ ರಾಜೀವ್ ಗಾಂಧಿ ಅವ್ರು ಹೇಳಿದ್ರೇನು, ನಾನು 100 ರೂಪಾಯಿ ಕಳಿಸಿದ್ರೆ ತೆಳಗೆ ಹೋಗಿ 20 ರೂಪಾಯಿ ಮುಟ್ತದೆ ಅಂತೇಳಿ. ಅದೇ ಸಿಸ್ಟಮ್ ಈಗಲೂ ನಡೀತಾ ಇದೆ. ಮ್ಯಾಲಿಂದ 100 ರೂಪಾಯಿ ಕಳಿಸ್ತಾರೆ. ಆದರೆ ಅವಾಗ 20 ರೂಪಾಯಿ ಮುಟ್ತಿತ್ತು, ಇವತ್ತು 60 ರೂಪಾಯಿ ಮುಟ್ಲತ್ತದ. ಇನ್ನು 40 ರೂಪಾಯಿ ಚೋರಿ ಆಲತ್ತದ. ಅದು ಯಾರ್ಯಾರು ಮಾಡ್ಲತ್ತಾರಂದ್ರೆ ಇಂಥ ದಲಾಲ್ಗಳು, ಇಂಥ ಅಡ್ಮಿನಿಸ್ಟ್ರೇಟಿವ್ಗಳು, ಇಂಥ ಎಲ್ಲ ಕೆಲವು ಸರ್ವೇರ್ಗಳು ಇರ್ತಾರೆ. ಸರ್ವೇರ್ಗಳು ಪ್ರತಿಯೊಂದಕ್ಕೆ ಒಂದೊಂದು ಟೆಂಡ್ರ್ ಕೊಟ್ಟಿರ್ತಾರೆ. ಎಕ್ಸಾಂಪಲ್, ಈಗ ನಿಮ್ಮಲ್ಲಿ ಒಂದು 10 ಕ್ವಿಂಟಲ್ ತೊಗರಿ ಇದೆ. ನಿಮ್ಮ 10 ಕ್ವಿಂಟಲ್ ತೊಗರಿಯನ್ನು ನಾನು ತೊಗೋಬೇಕಾದ್ರೆ ನಡುವ ಒಬ್ಬವನು ಲ್ಯಾಬ್ ಟೆಸ್ಟ್ದವನು ಒಬ್ಬರು ಇರ್ತಾರೆ, ಸರ್ವೇರ್ ಒಬ್ಬರು ಇರ್ತಾರೆ. ಅವ್ರಿಗೂ ಟೆಂಡ್ರ್ ಕೊಡ್ತಾರೆ, ಸರ್ವೇರ್ದವ್ರಿಗೂ ಟೆಂಡ್ರ್ ಕೊಡ್ತಾರೆ, ಲ್ಯಾಬ್ ಅವರು ಟೆಸ್ಟ್ನವ್ರಿಗೂ ಟೆಂಡ್ರ್ ಕೊಡ್ತಾರೆ. ಖರೀದಿ ಆದಮೇಲೆ ಏನೇನಿದೆ ಟೋಟಲಿ ಒಂದು ಸಿಸ್ಟಮೆಟಿಕ್ ಕೆಲಸ ಮಾಡಿ ಕೊಡ್ತಾರೆ. ಆದರೆ ಅಡ್ಮಿನಿಸ್ಟ್ರೇಟಿವ್ಗಳು ಅವು ಏನು ಮಾಡಿರ್ತಾರೆ, ಸರ್ವೆಗಳು, ಅವು ಏನು ಲ್ಯಾಬ್ ಟೆಸ್ಟ್ ಮಾಡ್ತಾರೆ, ಅವರು ಯಾರು ರೊಕ್ಕ ಹಾಕ್ತಾರೆ, ಚೆಕ್ ಕೊಡ್ತಾರೆ, ಅವರು ಎಲ್ಲ ಏನೇನು ಮಾಡ್ತಾರೆ, ಅಲ್ಲಿ ಕಮಿಷನ್ಗಳು ತೊಗೊಂಡು ಯಾವನೋ ಒಬ್ಬನ ದಲಾಲಿಗೆ ಇಟ್ಕೊಂಡು ಅವ್ರ ಸ್ವತಃ ಲಾಭ ಸಲುವಾಗಿ ಇನ್ನೊಬ್ಬನ ಮನೆ ಹಾಳು ಮಾಡ್ತಾರೆ. ಇದು ಬಂದಾದರೆ ಮಾತ್ರ 100% ನೀವು ಹೇಳೋದು ಒಂದು ರೇಟು ಫಿಕ್ಸು ಸರ್ಕಾರ ಕೊಡುತ್ತೆ. ಅಂದರೆ ಸರ್ ನೀವು ಹೇಳೋದು ಈಗ ತಿಳಿತೀವಿ ಸರ್. ಅಂದರೆ ರೈತರದ್ದು ಬೆಲೆಗೆ ರೇಟ್ ಫಿಕ್ಸ್ ಇದೆ. ದಲಾಲಗಳು ಏನು ಮಾಡ್ತಾ ಇದ್ದಾರೆ, ರೈತರದ್ದು ಜೀವನವನ್ನು ಸ್ವಲ್ಪ ಖರಾಬ್ ಮಾಡ್ತಾ ಇದ್ದಾರೆ ಸರ್. ಅಂದರೆ ಅವರಿಗೆ ರೇಟಿಗೆ ಸರಿಯಾಗಿ ಅವ್ರಿಗೆ ಮೋಸ ಮಾಡ್ತಾ ಇದ್ದಾರೆ. ಅವ್ರು ಮೋಸ ಮಾಡ್ತಾ ಇದ್ದಾರೆ, ಅವ್ರನಿಂದ ವಂಚಿಕೆ ಮಾಡ್ತಾ ಇದ್ದಾರೆ. ಹೌದು ಸರ್. ಅಂದರೆ ಈಗ ಮೋಟು ಮಂದಿಗೆ ಏನು ಮಾಡೋದು ಗೊತ್ತಾಗುತ್ತೆ, ಮುಗ್ದು ಜನಕ್ಕೆ ಏನು ಗೊತ್ತಾಗುತ್ತೆ, ನಾವು ಎಷ್ಟು ತಂದೀವಿ ಅಷ್ಟು ಕೊಟ್ಟು ಮುಗಿಸಿದಪ್ಪ ಅಂತ ಅಷ್ಟೇ ಅವ್ರ ತಲೆಗಿರುತ್ತೆ. ಆದರೆ ಮುಂದಿನ ಏನಾದ ಇವು ಬರೋ ಯಂಗ್ ಜನ್ರೇಷನ್ಗಳು ಇದು ತಿಳ್ಕೋದು ಭಾಳ ಅನಿವಾರ್ಯ ಅದ. ಎಲ್ಲ ಕಡೆ ಅವೇರ್ನೆಸ್ನೂ ಆಗ್ತಾಯಿದೆ. ಎಲ್ಲ ಕಡೆ ವೆಬ್ಸೈಟ್ಗಳಿದ್ದಾವೆ. ಎಲ್ಲ ಕಡೆ ತಾವು ಸರ್ಚ್ ಮಾಡ್ಬೋದು. ಇವತ್ತು ಯಾವುದೇ ತಾವು ಒಂದು AI ಕೇಳ್ರಿ, GPT ಕೇಳ್ರಿ, ಗೂಗಲ್ ಕೇಳ್ರಿ, ಎಲ್ಲ ಹೇಳ್ಬಿಡುತ್ತೆ. ಹೌ ಮೆನಿ ಸ್ಕೀಮ್ಸ್ ಇನ್ ಫಾರ್ ಅಗ್ರಿಕಲ್ಚರ್ ಅಂತ ಹೇಳಿಬಿಟ್ರೆ ನಿಮಗೆಲ್ಲ ಲಿಸ್ಟೇ ಕೊಡುತ್ತೆ. ಎಷ್ಟು ವೆಬ್ಸೈಟ್ ಬರ್ಬೋದಿರುತ್ತೆ. ಅದು ನಾವು ಯುವಕರು ಮಾಡೋದು ಕೆಲಸ ಅದ. ಈ ಹಳ್ಳಿ ಜನರಿಗೆ ಏನದ ಅದು ಗೊತ್ತಿರಲ್ಲ. ಅವರು ಹೇಳ್ತಾರೆ, ನಿಮ್ಗೆ ಗೊತ್ತಿಲ್ಲೋ ಇದೇ ನಮ್ಮ ಮಾಲಕನ 50 ವರ್ಷದಿಂದ ಅವ್ರಿಗೆ ಮಾರ್ತೀನಿ ಅಂತ ಹೇಳ್ತಾನೆ. ಅವನೇ ನಿಮ್ಮ ಮಾಲಕ್ ಇರ್ಬೋದು ಅಪ್ಪ, ಆದರೆ ಹಂಗಲ್ಲ, ಸ್ವಲ್ಪ ನಮ್ಮನ್ನು ಕೇಳೋ, ಸ್ವಲ್ಪ ಲಾಭ ಹೆಚ್ಚಿಗೆ ಆಗ್ತದೆ ಅಂತ ಹೇಳಿ ನಾವು ಮೈಂಡ್ ಡೈವರ್ಟ್ ಮಾಡೋದು ಮಾತ್ರ ಅವಾಗ ನಮ್ಮ ಪೇರೆಂಟ್ಸ್ನು ಚೇಂಜ್ ಆಗೋಕ್ಕೆ ಸಾಧ್ಯ, ಫಾರ್ಮರ್ಸ್ನು ಚೇಂಜ್ ಆಗೋಕ್ಕೆ ಸಾಧ್ಯ. ನಿಜ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ರೈತರ ಬಗ್ಗೆ ಬಹಳ ಕಾಳಜಿಯಾಗಿ ಉತ್ತರವನ್ನು ನೀಡಿದರೆ. ಈ 7ನೇ ಪ್ರಶ್ನೆ ಸರ್, ಸರ್ವಶ್ರೇಷ್ಠ ಭಾರತ ನಿರ್ಮಾಣಕ್ಕಾಗಿ ಇಂದಿನ ಯುವ ಪೀಳಿಗೆಯಲ್ಲಿ ಜಾತಿ ಧರ್ಮಗಳ ಭೇದ ಭಾವವಿಲ್ಲದೆ ಎಲ್ಲರೂ ಒಂದಾಗೋದು ಅಗತ್ಯವಿದೆ ಸರ್. ಇದಕ್ಕೇನಂತೀರ ಸರ್? ಎಲ್ಲರೂ ಒಂದಾಗಬೇಕಂದ್ರೆ ಫಸ್ಟ್ ಆಫ್ ಆಲು ನಾವು ಈಗ ಎಕ್ಸಾಂಪಲ್ ನಮ್ಮಿಬ್ಬರು ನಡುವೆ ಹೇಳ್ತೀನಿ. ನೀವು ಭಾರತ್ ಮಾತಾ ಕಿ ಜೈ ಅನ್ನಕ್ಕೆ ಸ್ವಲ್ಪ ಯೋಚನೆ ಮಾಡ್ತೀನಿ. ನಾವು ಏನು ಮಾಡ್ತೀವಿ,
ನಿಮ್ದು ಯಾವುದೋ ಒಂದು ಹೇಳೋಕೆ ನಾವು ಯೋಚನೆ ಮಾಡ್ತೀವಿ. ಇಲ್ಲಿ ನಾವು ಜಗಳ ಆಡ್ಲತ್ತೀವಿ. ಯಾಕೆ ಆಡ್ಲತ್ತೀವಿ ಅಂದರೆ ಈಗಲಿಂದ ಆಡ್ತಾ ಇಲ್ಲ, ಇದು ಪಾರಂಪರಿಕಲಿಂದ ಯಾವಾಗಲಿಂತ ಏನು ನಮ್ಮ ಭಾರತ ದೇಶದ ಮೇಲೆ ಬ್ರಿಟಿಷರು ಬಂದರೋ ಆವಾಗಲಿಂದ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಚಾಲೂ ಇದೆ. ಇವರಿಗೆಲ್ಲ ಜಗಳ ಹಚ್ಚಬೇಕು, ನಾವು ಮಜಾ ಮಾಡ್ಬೇಕಂತೇಳಿ ಅವ್ರ ಯೋಜನೆ ಕಲ್ಪನೆ ಇದೆ. ಅದಕ್ಕೇನಪ್ಪ ಅಂತಂದರೆ ತಟ್ಟಿ ನಿಂತವರು ಯಾರಪ್ಪ ಅಂತಂದರೆ ನಮ್ಮ ವೀರ್ ಸಾವರ್ಕರ್ ಅವರು ಏನಂದರು, ನಾವು ಜಾತಿ ಧರ್ಮದಲ್ಲಿ ಜಗಳ ಆಡಿ ವ್ಯಸ್ತರಾಗಿ ಮತ್ಲಬಿಲ್ಲ, ನಾವೆಲ್ಲ ಒಂದಾಗೋಣ, ನಾವು ಭಾರತೀಯರು ಒಂದಾಗೋಣ, ಫಸ್ಟು ಒಂದೇ ಮಾತರಂ ಅನ್ನೋಣ. ಒಂದು ಮಾತರಂ ಯಾರಂತಾರೆ, ಹಿಂದೂದವರು ಹೇಳೋಕೆ ರೆಡಿ ಇದ್ದಾರೆ, ಆದರೆ ಒಂದು ನಮ್ಮ ಮೈನಾರಿಟಿ ಸಮಾಜದಲ್ಲಿ ಎಲ್ಲರೂ ಹೇಳೋಂತಿಲ್ಲ, ಕೆಲವರು ಹೇಳೋಕ್ಕೂ ಹಿಂಸರಿತಾರೆ. ಅವ್ರಿಗೆ ಏನು ಪ್ರಾಬ್ಲಮ್ ಹೇಳೋಕ್ಕೆ? ನಾವು ಒಂದೇ ಮಾತರಂ ಅಂತ ಹೇಳಿಬಿಟ್ರೇನು, ಭಾರತ ದೇಶದಲ್ಲಿ ಇರೋರು ಎಲ್ಲ ಒಂದೇ, ನಾವು ನಾಗರಿಕರು ಅಂತೇಳಿ ಅದು ಒಂದೇ ಮಾತರಂ. ಆ ಸ್ಲೋಗನ್ಗೆ ಎಲ್ಲರೂ ಉಪಯೋಗ ಯಾವಾಗ ಅಕ್ಸೆಪ್ಟ್ ಮಾಡ್ಕೋತಾರೋ ಅವಾಗ ಮಾತ್ರ ನಮ್ಮ ಭಾರತ ದೇಶದಲ್ಲಿ ಈ ಜಾತಿ ಭೇದದ ಎಲ್ಲ ಜಗಳಗಳು ನಿಂತು ಆವಾಗ ನಮ್ಮ ಭಾರತ ದೇಶ ಇಡೀ ವಿಶ್ವದ ಮೇಲೆ ರಾಜ ಮಾಡೋಕ್ಕೆ ಸಾಧ್ಯ. ಯಾವಾಗ ತನಕ ಒಬ್ಬರದೇ ಮೈಂಡ್ಸೆಟ್ ಮಾಡೋಕ್ಕೆ ಚೇಂಜ್ ಆಗಲ್ಲ. ಈಗ ಯಾರ್ಯಾರು ಮೈಂಡ್ಸೆಟ್ ಚೇಂಜ್ ಮಾಡೋಕ್ಕೆ ಭಾಳ ಪ್ರಯತ್ನ ಮಾಡ್ತಾರೆ, ಇನ್ನೊಬ್ಬರು ಯಾರೋ ಮೌಲ್ವಿ ಬರ್ತಾರೆ, ಅವರು ಮೈನಾರಿಟೀಸ್ ಅವರಿಗೆ ಮೈಂಡ್ ಚೇಂಜ್ ಮಾಡ್ತಾರೆ. ಯಾರೋ ಬೇರೆ ನಮ್ಮದ್ರಾಗೂ ಬರ್ತಾರೆ, ನಮ್ಮ ಮೈಂಡ್ಗಳು ಮಾನವಾದಿಗಳು ಬರ್ತಾರೆ, ನಮಗೂ ಮೈಂಡ್ ಚೇಂಜ್ ಮಾಡ್ತಾರೆ. ಈ ಥರ ಯಾರೋ ಬಂದರು ಯಾರೋ ಅಂದರು ಅದ್ರ ಬಗ್ಗೆ ನಾವು ತಲೆ ಬಗ್ಗಿಸಿದ್ರೆ ನಾವು 100% ಇದೇ ಜಗಳ ಮುಂದುವರಿಯೋದು. ಇದನ್ನು ಕಠಿಣವಾಗಿ ನಿಂದ್ರಿಸ್ಬೇಕಂದ್ರೆ ಭಾರತ ದೇಶದ ನಾಗರಿಕತೆ ಎಲ್ಲರೂ ಕಲಿತು ಒಂದೇ ಮಾತರಂ ಹೇಳಿ ಒಂದೇ ಮಾತರಂ ಮೇಲೆ ನಡೆದ್ರೆ ಮಾತ್ರ ಭಾರತ ದೇಶದಲ್ಲಿ ಬರುವ ಒಂದು 20 ವರ್ಷದಲ್ಲೇ ಇಡೀ ವಿಶ್ವ ಮೇಲೆ ನಾವು ಭಾರತ ವಿಶ್ವಗುರು ಆಗ್ಬೋದು. ನಿಜ ಸರ್. ಸೊ ಒಂದೇ ಮಾತರಂ ಇದು ಏನು ಶ್ಲೋಗನ್ ಏನಿದೆ ಸರ್, ಇದು ಹೆಮ್ಮೆದ ಶ್ಲೋಗನ್ ನಮ್ಮ ದೇಶ ಸಲುವಾಗಿ. ಸೊ ನಾ ಏನಂತ ಇದ್ದೀನಿ ಸ್ನೇಹಿತರೆ, ಈ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಧರ್ಮ ಭಾಳಷ್ಟು ನಮ್ಮ ದೇಶದಲ್ಲಿ ಇದ್ದಾವೆ. ಅಂದರೆ ಎಲ್ಲರೂ ಅಣ್ಣತಮ್ಮದಪ್ಲೆ ಇದಂದ್ರೆ ದೇಶವನ್ನೇ ನಮ್ಮ ಇಡೀ ಪ್ರಪಂಚದಲ್ಲಿ ಪ್ರಥಮ ಸ್ಥಾನದಲ್ಲಿ ಬರಬಹುದು. ಅದು ಕಲ್ಪನೆ ಆಗುತ್ತೆ, ಅದು ಕಲ್ಪನೆ ತಗೋಬೇಕು. ಇವತ್ತು ಎಲ್ಲರೂ ಏನಪ್ಪ ಅಂತಂದರೆ ಎಕ್ಸಾಂಪಲ್ OSC ಬಂದು ಏನೋ ಹೇಳಿಬಿಡ್ತಾನೆ, ಎಕ್ಸಾಂಪಲ್ ನಾನೇ ಬಂದು ಏನೋ ಹೇಳಿಬಿಡ್ತೀನಿ. ಈ ಥರ ಆಗಲ್ಲ. ಎಲ್ಲರೂ ಒಂದೇ ಮಾತ್ರ ಬಂದುಬಿಟ್ರೆ ಸಾಕು. ಯಾವಾಗ ನಾವು ಇದು ಕಲ್ಪನೆ ಇಟ್ಕೊಂಡು ಹೋಗ್ತೀವೋ 100ಕ್ಕೆ 100 ಭಾರತ ದೇಶದಲ್ಲಿ ಸರ್ ಇದೇ ಒಂದು ವೇದಿಕೆ ಮುಖಾಂತರ ಸರ್ ನಾನು ಅಂತೀನಿ ಸರ್ ಒಂದೇ ಮಾತ್ರ, ನಾನು ಒಬ್ಬ ಮುಸ್ಲಿಂ ಹೆಮ್ಮೆಲಿಂದ ಹೇಳ್ತಾ ಇದ್ದೀನಿ. ನೀವು ಹೇಳ್ತೀರಿ. ಸೊ ಸರ್ ನೀವು ಒಂದು ಹಿಂದೂ ಪರ್ಸನ್ ಸರ್, ಸೊ ನೀವು ಅನ್ಬೋದಲ್ಲ ಅಲ್ಲಾಹು ಅಕ್ಬರ್. ನಾವು ಅಲ್ಲಾಹು ಅಕ್ಬರ್ ಹೇಳಕ್ಕೆ ಅದು ಸೆಕೆಂಡ್ರಿ. ಬಟ್ ಭಾರತ ದೇಶದ ಸಂಸ್ಕೃತಿ ನಾವು ಹೇಳ್ಕೊತ ಹೋದ್ರೆ ನಮ್ಮ ಇಲ್ಲೇ ಬರೋದು. ಹೌದು ಸರ್. ಒಂದೇ ಮಾತ್ರ ಏನು ಇದು ಹಿಂದೂದ ಪದ ಅಲ್ಲ. ಹೌದು ಸರ್. ಹೌದು. ತಾವು ತಪ್ಪು ತಿಳ್ಕೊಂಡ್ರೆ ಅದು ಮತ್ತೆ ಅದಕ್ಕೆ ನಾವು ಹೇಳೋದಿಲ್ಲ. ಅದೇ ಅಲ್ಲಾಹು ಅಕ್ಬರ್ ಅಂದ್ರೆ ನಿಮ್ದು ವೈಯಕ್ತಿಕ ಆಯ್ತು, ಜೈ ಶ್ರೀರಾಮ್ ಅಂತಂದ್ರೆ ಅದು ನಮ್ಮ ವೈಯಕ್ತಿಕ ಆಯ್ತು. ಇಲ್ಲಿ ಬಂದಿದ್ದೇನು ಅದು ನಿಮ್ಮ ಮನೆಗೆ ಇರಲಿ, ಅದು ನನ್ನ ಮನೆಗೆ ಇರಲಿ. ಆದರೆ ನಾವಿಬ್ಬರು ಒಂದು ಬರಾಗ ಬಂದೀವಿ, ರೋಡ್ ಮೇಲೆ ಬಂದೀವಿ ಅಂದರೆ ನಾವಿಬ್ಬರು ಒಂದೇ, ನಾವೆಲ್ಲ ಭಾರತೀಯರು, ನಾವೆಲ್ಲ ಇಂಡಿಯನ್ಸ್, ನಾವೆಲ್ಲ ಹಿಂದೂಸ್ತಾನಿ, ನಾವೆಲ್ಲ ಒಂದೇ ಮಾತರಂ. ಒಂದೇ ಮಾತರಂ ಅಂದರೆ ಏನು? ಇದು ಯಾವುದೇ ಹಿಂದೂಕ್ಕೆ ಸಂಬಂಧ ಅಂತಲ್ಲ, ಇದು ದೇಶಕ್ಕೆ ಒಂದು ಸ್ಲೋಗನ್ ಇದೆ ಸರ್. ಸ್ಲೋಗನ್ ಇದೆ. ಹೌದು, ನಿಜ ಸರ್. ಈಗ ತಾವಂದ್ರಿ ಅಲ್ಲಾಹು ಅಕ್ಬರ್ ಅನ್ಬೋದ? ಅಲ್ಲಾಹು ಅಕ್ಬರ್ ನಂದಲ್ಲ, ಅದು ನಿಮ್ಮ ಪರ್ಸನಲ್, ನಿಮ್ಮ ರಿಲಿಜಿ. ಹೌದು ಸರ್. ಜೈ ಶ್ರೀರಾಮ್ ನೀವು ಅನಪ್ಲೇ ಇಲ್ಲ, ಅದು ನನ್ನ ಪರ್ಸನಲ್, ನನ್ನ ಒಂದು ಧರ್ಮದ ವಿಷಯ. ಇದು ನಾವು ಇಬ್ಬರು ಜೋಡಿಸಲ್ಲ, ಇದು ನಾವು ಮನ್ಯಾಗ ಮಾಡ್ಕೋಣ, ಒಂದು 4 ಗೋಡಿ ಮಧ್ಯೆ ಮಾಡ್ಕೋಣ. ನೀವು ನಮಾಜ್ ಓಪನ್ ಆಗಿ ಮಾಡ್ತೀರಾ, 4 ಗೋಡಿ ಮಧ್ಯೆ ಮಾಡೋದಲ್ಲ. ನಾವು ಒಂದು ಪೂಜೆ ಮಾಡ್ತೀವಿ, ನಾವು ಗಾಡಿ ಮಧ್ಯೆ ಮಾಡ್ತೀವಿ, ಅದು ಪಾರಂಪರಿಕ ಬಂದಿದ್ದೆ, ಅದು ನಡ್ಸ್ಕೊಂತ ಹೋಗ್ರಿ. ಆದರೆ ಯಾವಾಗ ನೀವು ಹೊರಗೆ ಬರ್ತೀರೋ, ಹೊರಗೆ ಬಂದ ಮೇಲೆ ಎಲ್ಲ ಒಂದಾಗೋದು ಅನಿವಾರ್ಯ ಅದ. ಒಂದೇ ಮಾತ್ರ ಮಾಡೋದು ಅನಿವಾರ್ಯ ಅದ. ಭಾರತ ದೇಶದ ಮೇಲೆ ಯಾವ್ಯಾವ ದಾಳಿ ಆಲತ್ತದ ಅದನ್ನು ವಿರೋಧಿಸೋದು ಬಿಟ್ಟು ಫಿಲಿಸ್ತೀನ್ದ ಬಗ್ಗೆ ನಾವು ಚಿಂತೆ ಮಾಡ್ತೀವಿ. ಭಾರತ ದೇಶದ ಬಗ್ಗೆ ಏನೇನು ಇವತ್ತು ಲಪಡಗಳಾಗ್ತದವೆ ಅದ್ರ ಬಗ್ಗೆ ನಾವು ಚಿಂತೆ ಮಾಡಲ್ಲ. ಇದು ಭಾಳ ಅನಿವಾರ್ಯದ ವಿಷಯ ಅದ. ಇವತ್ತು ಎಷ್ಟೋ ಬಾಂಬ್ ಬ್ಲಾಸ್ಟ್ಗಳು ಆದವು, ಅದ್ರ ಬಗ್ಗೆ ಯಾರು ಧ್ವನಿ ಎತ್ತಲಿಲ್ಲ. ಆದರೆ ಅದೇ ಒಂದು ಫಿಲಿಸ್ತೀನ್ದ ಆದರೆ ಎಲ್ಲೆಲ್ಲೋ ಜೆಂಡ ತೊಗೊಂಡು ಹಾರಾಡಿದ್ದೀವಿ. ಬಾಂಗ್ಲಾದೇಶದಾಗ ಎಷ್ಟೋ ನಮ್ಮ ಭಾರತ ದೇಶದಾಗ ಬಾಂಗ್ಲಾದೇಶದವ್ರು ಬಂದು ಅದರ ಅವರನ್ನು ತೆಗೆದು ಕಳ್ಸೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಆದರೆ ಫಿಲಿಸ್ತೀನ್ ಬಗ್ಗೆ ನಾವು ಯೋಚನೆ ಮಾಡ್ತೀವಿ, ತಪ್ಪು ವಿಷಯ. ನೀವು ದೇಶಭಕ್ತಿ ಇರ್ತೀರಂದರೆ ನೇರವಾಗಿ ದೇಶಭಕ್ತಿ ಇದ್ದರೆ ಮಾತ್ರ ದೇಶ ಬೆಳಕ್ಕೆ ಸಾಧ್ಯ. ಯಾರ್ದು ನಾವು ಹೊರಗಿನ ದೇಶದವರದು ನಾವು ಪದ್ಧತಿಯನ್ನು ಇಲ್ಲಿ ಸ್ವೀಕಾರ ಮಾಡ್ತೀವಿ ಅಂದರೆ ದೇಶ 100% ಸಕ್ಸಸ್ ಆಗೋಕ್ಕೆ ಸಾಧ್ಯ ಇಲ್ಲ.
ನಾವು ಈ ವಿಚಾರಧಾರ ಚೇಂಜ್ ಮಾಡಬೇಕು. ಹೌದು ಸರ್. ನಮ್ಮ ದೇಶದ ಮೇಲೆ ಭಕ್ತಿ ಇದ್ದರೆ ಬಂಗಾಳಿದವ್ರಿಗೆ ಹೊರಗೆ ಕಳಿಸ್ರಿ, ಯಾರ್ಯಾರು ಬಾಂಗ್ಲಾದೇಶದವ್ರು ಅವ್ರಿಗೆ ಹೊರಗೆ ಕಳ್ಸಂತ ಮಾಡ್ರಿ. ಅದು ಬಿಟ್ಟು ಕೇಸಿ ಫಿಲಿಸ್ತೀನ್ಗೆ ಅನ್ಯಾಯ ಆಗಿದೆ, ಫಿಲಿಸ್ತೀನ್ಗೆ ಅನ್ಯಾಯ ಆಗಿದೆ. ಫಿಲಿಸ್ತೀನ್ ಏನು ನಮ್ಗೆ ಏನೋ ತಂದು ಕೊಟ್ಟಿದೆಯಾ? ಇಲ್ಲ ಸರ್, ಅದು ಎಲ್ಲಿ ನಾವು ಎಲ್ಲಿ ಎಲ್ಲಿ ನಮ್ಗೆ ಯಾಕೆ ಬೇಕು ಫಿಲಿಸ್ತೀನ್ ಬಗ್ಗೆ? ನಮ್ಗೆ ಯಾಕೆ ಬೇಕು ಗಾಜಾ ಬಗ್ಗೆ? ನಮ್ಗೆ ಯಾಕೆ ಬೇಕು ಇಸ್ರೇಲ್ ಬಗ್ಗೆ? ನಮ್ಗೆ ಯಾಕೆ ಬೇಕು ರಷ್ಯನ್ ಬಗ್ಗೆ? ನಮ್ಗೆ ಯಾಕೆ ಬೇಕು ಮತ್ತೊಂದು ಯಾವುದು ರಷ್ಯಾ ಬಾಜು ಯಾವುದು ಉಕ್ರೇನ್ ಬಗ್ಗೆ? ಹೌದು ಸರ್. ನಿಮ್ಮ ಭಾರತ ದೇಶ ಇದೆ, ದೇಶದಾಗಿದ್ದು ದೇಶ ಹೆಂಗೆ ಬೆಳೆಸ್ಬೇಕು ಯೋಚನೆ ಮಾಡಿರಿ. ದೇಶದಾಗ ಬೇರೆ ವಲಸಿಗರು ಯಾರ್ಯಾರು ಬಂದಿದ್ದಾರೆ ಅವರು ಹೊರಗೆ ಕೆಲಸ ಅಂತ ಮಾಡಿರಿ. ಇದೇ ನಮ್ಮ ಉದ್ದೇಶ. ಇದೆಲ್ಲ ಒಂದಾದರೆ ಭಾರತ ದೇಶದಲ್ಲಿ ಹಿಂದೂ ಮುಸ್ಲಿಂ ಜಗಳ ಇಲ್ಲ, ಕಮ್ಯುನಿಯಲ್ ಇಲ್ಲ, ಈ ಜಾತಿ ಭೇದ ಇಲ್ಲ, ಎಲ್ಲರೂ ಭಾರತೀಯರು ಅಂತೇಳಿ ಹೋಗ್ಬಿಟ್ರೆ 100% ದೇಶ ಸಕ್ಸಸ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಬಹಳ ಒಂದು ಒಳ್ಳೆಯದು ಸಂದೇಶವನ್ನು ಕೊಟ್ಟಿದ್ದೀರಿ. ಹಿಂದೂ ಮುಸ್ಲಿಂ ಮತ್ತು ಎಲ್ಲ ಒಂದಾಗೋದು ಒಂದು ಅಂದರೆ ಭಾಯಿಚಾರದ ಬಗ್ಗೆ ಒಂದು ಭಾಳ ಒಳ್ಳೆಯದು ಸಂದೇಶವನ್ನು ನೀಡಿದ್ದೀರಿ ಸರ್. ಥ್ಯಾಂಕ್ ಯು ಸೋ ಮಚ್. 8ನೇದು ಪ್ರಶ್ನೆ ಸರ್, ನಿಮ್ಮ ಪ್ರಕಾರ ಭಾರತವನ್ನು ಸರ್ವಶ್ರೇಷ್ಠ ಭಾರತ ಹಾಗೂ ಆತ್ಮನಿರ್ಭರ ಭಾರತವನ್ನಾಗಿ ಮಾಡಲು ನಾವು ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬಹುದು? ನಿಮ್ಮ ಅನಿಸಿಕೆ ಹೇಳಿ ಸರ್. ಆತ್ಮನಿರ್ಭರ ಭಾರತ ಇಲ್ಲ ಸರ್, ನಮ್ಮ ದೇಶ ಈಗ ಈಗ ಹೇಗೆ ಸರ್, ಆತ್ಮನಿರ್ಭರ ಮತ್ತು ಸರ್ವಶ್ರೇಷ್ಠ ಯಾವ ರೀತಿ ನಾವು ಮಾಡಬಹುದು ನಮ್ಮ ಭಾರತ ದೇಶವನ್ನು? ಈಗ ಇದ್ರ ಬಗ್ಗೆ ಹೇಳಬೇಕಾದ್ರೆ ಈಗ ಜಸ್ಟ್ ಮಾತಾಡೋದಿಲ್ಲ. ಹೌದು. ನಾವು ಬೇರೆ ದೇಶದ ಬಗ್ಗೆ ಕಾಳಜಿ ಮಾಡೋಕ್ಕಿಂತ ಹೌದು ಸರ್, ನಮ್ಮ ದೇಶದ ಬಗ್ಗೆ ಕಾಳಜಿ ಮಾಡೋಕ್ಕೆ ಚಾಲೂ ಮಾಡಿದರೆ 100ಕ್ಕೆ 100 ಸರ್ವಶ್ರೇಷ್ಠ ಆಗುತ್ತೆ, 100 ಆತ್ಮನಿರ್ಭರ ಆಗುತ್ತೆ, 100ಕ್ಕೆ 100 ಭಾರತ ದೇಶ ಎಕನಾಮಿಕ್ ನಂಬರ್ 1 ಆಗುತ್ತೆ. ಈಗ ಹೇಳ್ಬೇಕಾದ್ರೆ ಮತ್ತೊಂದು ಇದರಲ್ಲಿ ವಿಷಯ ಹೇಳ್ಬೇಕಾದ್ರೆ ನಾವೇ ಸ್ವತಃ ಆಗಿ ನಾವೇ ಸಿಗ್ನಲ್ ಮುರಿತೀವಿ, ನಾವೇ ಸ್ವತಃ ಆಗಿ ನಾವೇನಪ್ಪ ಅಂತಂದರೆ ಲೈಟ್ ಬಿಲ್ ಕಟ್ ಮಾಡ್ತೀವಿ, ನಾವೇ ಸ್ವತಃ ಆಗಿ ನಾವೇ 2 ನಂಬರ್ ಕೆಲಸ ಮಾಡ್ತೀವಿ. ಇದು ನಾವಂತ ಹೇಳಿ ಪಬ್ಲಿಕ್ ಅಂತ ಹೇಳ್ತಾ ಇಲ್ಲ, ಇದು ಮೇನು ಅಡ್ಮಿನಿಸ್ಟ್ರೇಟಿವ್ಲಿಂತ ಹಿಡಿದು ಇದು ಪೊಲಿಟಿಕಲ್ಲಿಂತ ಹಿಡಿದು ಇದು ಜನಸಾಮಾನ್ಯ ಅಂತ ಹಿಡಿದು ಎಲ್ಲರಲ್ಲಿ ಚೇಂಜಸ್ ಆದರೆ ಆತ್ಮನಿರ್ಭರ ಭಾರತ ಆಗೋಕ್ಕೆ ದೂರ ಇಲ್ಲ, ಸರ್ವಶ್ರೇಷ್ಠ ಭಾರತ ಆಗೋಕ್ಕೆ ದೂರ ಇಲ್ಲ. ನಿಜ ಸರ್. 9ನೇದು ಪ್ರಶ್ನೆ ಸರ್, ಪರಿಸರ ಹಾಳಾಗುತ್ತಿರೋದ್ರಿಂದ ಮಳೆ, ಬಿಸಿಲು, ಚಳಿಯಂಥ ಹವಾಮಾನವು ಸಮಯಕ್ಕೆ ಸರಿಯಾಗಿ ಆಗುತ್ತಿಲ್ಲ. ಪರಿಸರವನ್ನು ಸಂರಕ್ಷಿಸಲು ಮತ್ತು ಹವಾಮಾನವನ್ನು ಸರಿಪಡಿಸಲು ನಾವು ಏನು ಮಾಡಬಹುದು ಸರ್? ಪರಿಸರ ಉಳಿಸಬೇಕು, ನೈಸರ್ಗಿಕ ಉಳಿಸಬೇಕು, ಈ ಒಂದು ಪಾರಂಪರಿಕ ಉಳಿಸ್ಬೇಕಂದ್ರೆ ಫಸ್ಟ್ ಆಫ್ ಆಲು ಭಾರತ ದೇಶದಲ್ಲಿ ಪಾಪ್ಯುಲೇಷನ್ ಕಂಟ್ರೋಲ್ ಬಿಲ್ ಆಗೋದು ಭಾಳ ಅಗತ್ಯವಿದೆ, ಭಾಳ ಅನಿವಾರ್ಯ ಇದೆ. ಯಾವಾಗ ನಾವು ಪಾಪ್ಯುಲೇಷನ್ ಕಂಟ್ರೋಲ್ ಆಗಲ್ಲ ಅವಾಗ ತನಕ ಈ ಗಲ್ಲಿಗಳು ಸುಧಾರಿಸಲ್ಲ, ಈ ಹಳ್ಳಿಗಳು ಸುಧಾರಿಸಲ್ಲ, ಈ ಒಂದು ಕಾಡು ಉಳಿಯಲ್ಲ, ಈ ಒಂದು ನಾಡು ಉಳಿಯಲ್ಲ. ಯಾವಾಗ ನಾವು ಹಮ್ದು ಹಮಾರೆದು ಅಂಥೇಳಿ ಒಂದು ನಿರ್ಧಾರ ತೊಗೊಂಡ್ರೆ ಮಾತ್ರ ಈ ನಮ್ಮ ದೇಶವನ್ನು ಪರಿಸರ ಉಳಿಸ್ಬೋದು, ಪೊಲ್ಯೂಷನ್ ಕಮ್ಮಿ ಮಾಡಿಸ್ಬೋದು, ಪಾಪ್ಯುಲೇಷನಲ್ಲಿ ತೆಳಗಿಳಿಬೋದು. ಇವತ್ತು ಇಡೀ ವಿಶ್ವದಲ್ಲಿ ಭಾರತ ದೇಶ ಹೊಂದಿದ್ದು ಜಮೀನು ಜಾಗ 2% ಮಾತ್ರ, ಆದರೆ ಪಾಪ್ಯುಲೇಷನ್ ಹೊಂದಿದ್ದು 20%. ಇಡೀ ವಿಶ್ವದಲ್ಲಿ ಪಾಪ್ಯುಲೇಷನ್ ಇರೋದು 800 ಕೋಟಿ ಪಾಪ್ಯುಲೇಷನ್ ಇದ್ದಾಗ ಭಾರತ ದೇಶ ಹೊಂದಿದ್ದು 160 ಕೋಟಿ, 20%. ಆದರೆ ವಿಶ್ವದಲ್ಲಿ ಲ್ಯಾಂಡನ್ನು ಸಹ ಎಷ್ಟೋ ಕಿಲೋಮೀಟರ್ಸ್ ನಾನು ಸ್ವಲ್ಪ ಮರ್ತೋಗಿನಿ, ಆ ಒಂದು ನಾವು ರೇಷಿಯೋ ತೆಗೆದಿದಾಗ 2% ಮಾತ್ರ ಲ್ಯಾಂಡ್ ಇದೆ. ವ್ಯತ್ಯಾಸ ಭಾಳ ಇದೆ. ಇದು ಕಂಟ್ರೋಲ್ ಆಗೋದು ಭಾಳ ಅನಿವಾರ್ಯ ಅದ. ಇದನ್ನು ಎಲ್ಲರೂ ಸಾಥ್ ಕೊಡಬೇಕು. ಜಾತಿ ಮತದ ಮೇಲೆ ಪಾಪ್ಯುಲೇಷನ್ ಬಿಲ್ ಆಗಲ್ಲ. ಪಾಪ್ಯುಲೇಷನ್ ಕಂಟ್ರೋಲ್ ಬಿಲ್ ಆಗ್ಬೇಕಂದ್ರೆ ಸರ್ವ ಜಾತಿಯನ್ನು ಕೈ ಜೋಡಿಸಿದ್ರೆ ಮಾತ್ರ ಆಗ್ತದೆ, ಅವಾಗ ಮಾತ್ರ ಕಾಡು ನಾಡು ಉಳಿತದೆ. ಈಗ ಇದು ಯಾಕಾಗಲತ್ತಂದರೆ ನಮ್ಮ ಜಾತಿ ಪಾಪ್ಯುಲೇಷನ್ ಬೆಳೀತೀವಿ, ಅದಕ್ಕೆ ಇವರಿಗೆಲ್ಲ ಉರ್ಲೆತ್ತದ ಅಂತೇಳಿ ಕೆಲವು ಜಾತಿ ಎದ್ದು ನಿಂದಿರ್ಬೋದು, ಆದರೆ ನಿಂತು ಮತ್ಲಬಿಲ್ಲ. ಇವತ್ತು ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಇವತ್ತು ಅರೇಬಿಕ್ ಕಂಟ್ರಿಗಳು ತೊಗೊಳ್ರಿ, ಈ ಕಚ್ಚಾ ತೇಲ್ ಅದ ದಿವಸ ಅವ್ರದ್ದು ಜಾತ್ರೆ ಅದ, ಕಚ್ಚಾ ತೇಲ್ ಮುಗೀತಾ ಬಂದು ನಿಮ್ಮ ಕಸ ಬೆಳಿಬೇಕು, ಅವರು ಅನಿವಾರ್ಯ ಅದ. ಭಾರತ ದೇಶದವ್ರು ಇವತ್ತು ಎದ್ದು ಅಲ್ಲಿ ಹೋಗಿ ಕೆಲಸ ಮಾಡತ್ತೀವಿ. ಯಾಕೆ ಮಾಡತ್ತೀವಿ ಅಂದರೆ ಅಲ್ಲಿ ಹೋಲಿಲ್ಲ ಅಂದ್ರೂ ನಾವು ಇಲ್ಲಿ ಹೊಟ್ಟೆ ತುಂಬೋದು. ನಮ್ಮಲ್ಲಿ ನೀರಿದೆ, ನದಿ ಇದೆ, ಗಾಳಿ ಇದೆ, ಒಳ್ಳೆ ವಾತಾವರಣ ಇದೆ, ಒಳ್ಳೆ ಜಮೀನಿದೆ, ಎಲ್ಲ ಜಮೀನಲ್ಲಿ ಆ ಫಲ ಇದೆ. ಡಾಲು ಸೋನೆ ಕಿ ಚಿಡಿ ಯಾ ಕರಿತೆ ಬಸೇರ ಓ ಭಾರತ ದೇಶ ಮೇರ ಅಂತ ಹೇಳಿದೇವಲ್ಲ, ಅದು ಇದೇ ಸತ್ಯವಿದೆ. ಯಾವುದು ಈ ದೇಶದಲ್ಲಿ ನಮ್ಮ ದೇಶದಲ್ಲಿ ಇರುವಂಥ ನಮೂನೆಗಳು ಯಾವ ದೇಶದಲ್ಲಿ ಇಲ್ಲ.
ಅಂಥವು ನಮ್ಮ ಭಾರತ ದೇಶದ. ಆದರೆ ಬೇರೆ ದೇಶಗಳಲ್ಲಿ ಅದಿಲ್ಲ. ಅಲ್ಲಿ ಬಿಸಿಲ್ದಾಗೆ ಸಾಯ್ತಾರೆ, ಅಲ್ಲಿ ಚಳಿಗಾಲದಲ್ಲಿ ಸಾಯ್ತಾರೆ. ಅಂಥ ಜನರು ಅಲ್ಲಿ ಒಂದು ವಾತಾವರಣ ನಮ್ಮ ಭಾರತ ದೇಶದಲ್ಲಿ ಚಳಿ ಇದೆ, ಬಿಸಿಲು ಇದೆ, ಚಲೋ ಚಲೋ ಜಂಗಲ್ ಇದೆ, ಚಲೋ ಚಲೋ ವಾತಾವರಣ ಇದೆ. ಇಲ್ಲಿ ಎಲ್ಲ ಥರದ ಒಂದು ಮೋಸಮ್ ಇದೆ. ಆಲ್ ಸೀಸನ್ಸ್ ನಮ್ಮಲ್ಲಿದೆ. ಅದಕ್ಕೆ ಭಾರತ ದೇಶವಾಸಿದವ್ರು ನಾನು ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಏನೋ ಬೇರೆ ದೇಶಗಳು ಇವತ್ತು ಹಾರಾಡ್ಲತ್ತವ, ನಾವು ಹಂಗೆ ಹಾರಾಡ್ಲತ್ತೀವಿ ಅಂದರೆ ಅದು ಅಸಧ್ಯದ ಮಾತು. ಬೇರೆ ದೇಶದಾಗ ಕೆಲವು ಒಂದೊಂದು ವಸ್ತುಗಳದಾವ, ಆ ವಸ್ತುಗಳು ಮುಗ್ದ ಮೇಲೆ ಅವ್ರ ದುಕಾನು ಬಂದಾಗ್ತದೆ. ನಂಬಲ್ಲಿ ಅಂಥದ್ದಿಲ್ಲ. ಯಾವಾಗಲೇ ಆಗಲಿ ನಂಬಲ್ಲಿ ಏನಪ್ಪ ಅಂತಂದರೆ, ನೀವು ಏನು ಬೀಜ ಹಾಕ್ತಿರೋ ಅದ್ರ ಬೀಜ 100 ಪಟ್ಟು ಹೆಚ್ಚಿಗೆ ನಿಮಗೆ ವಾಪಸ್ ಕೊಡುವಂಥದ್ದು ಮೇನು ಈ ಒಂದು ಜಮೀನು. ಭಾರತ ಮಾತೆ ತಾಯಿದು ಒಂದು ಜಮೀನಿದೆ. ಅದಕ್ಕಿಂತ ನಮ್ಗೆ ದೊಡ್ಡ ಕಿಮ್ಮತಿ ಚೀಸ್ ಯಾವುದಿಲ್ಲ. ಅದಕ್ಕೆ ಭಾರತೀಯರು ನಮ್ಮ ಜಾತಿ ನಿಮ್ಮ ಜಾತಿ ಯಾವುದೇ ಜಾತಿ ಭೇದವನ್ನು ಪಕ್ಕದಲ್ಲಿಟ್ಟು ಈ ಒಂದು ಪಾಪ್ಯುಲೇಷನ್ ಕಂಟ್ರೋಲ್ ಬಿಲ್ಲನ್ನು ಕೈ ಜೋಡಿಸಿದರೆ ಮಾತ್ರ ನಾವೆಲ್ಲ ಭಾರತೀಯರು ನಮ್ಮ ದೇಶವನ್ನು ಇದೇ ಥರ ಒಳ್ಳೆಯದ ನೋಟವನ್ನು ಉಳಿಸ್ಕೊಂಡು ಹೋಗೋಕ್ಕೆ ಸಾಧ್ಯ. ಏನು ತಾವು ಸ್ವಚ್ಛ ಭಾರತ್ ಅಭಿಯಾನ ಅಂತಂದಿರಿ, ಅದನ್ನು ಅದ್ರಾಗ ಕಂಟ್ರೋಲ್ ಆಗ್ತದೆ. ಯಾವಾಗ ತಾವು ಪೂರಿಟಿ ಫ್ರೀ ಅಂದಿರಿ, ಅದನ್ನು ಅದ್ರಾಗ ಕಂಟ್ರೋಲ್ ಆಗ್ತದೆ. ಮತ್ತು ಯಾವ್ದು ಅಂದ್ರೆ ಎಲ್ಲದಕ್ಕೆ ಇದೊಂದು ಲಿಂಕ್ ಇದೆ. ಯಾವುದು ಮೇನ್ ಜನಸಂಖ್ಯೆ ಕಂಟ್ರೋಲ್ ಸರ್. ಪಾಪ್ಯುಲೇಷನ್ ಕಂಟ್ರೋಲ್ ಬಿಲ್ ಆಗದೆ ಮಾತ್ರ ಎಲ್ಲ ಒಂದು ಕ್ಲೀನ್ ಆಗುತ್ತೆ. ಈಗ ನಾವು ಎರಡು ನಮ್ಮ ಮಕ್ಕಳು ಎರಡು ಮಾಡಿದ್ರೆ ಭಾರತ ದೇಶ ಭಾಳ ಸುಂದರವಾಗಿರುತ್ತೆ. ಇದು ಆದರೆ ಏನೇನು ಲಾಭ? ಒಂದು, ನೀವು ಹೇಳಿದ ಪ್ರಕಾರ ನೌಕರಿಗಳು ಸಿಗ್ತಾಯಿಲ್ಲ ಅಂತ ಹೇಳಿದ್ರಿ, ಅದಕ್ಕೂ ಲಾಭ. ನೀವೊಂದು ಅಂದಿರಿ ನಮ್ಮ ಫಾರ್ಮರ್ಸು ದರ ಸಿಗ್ತಾಯಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಫಾರ್ಮರ್ಸ್ ಎಷ್ಟು? ಒಬ್ಬ ಮೊದಲು ಊರಲ್ಲಿ ಒಬ್ಬ ಮನಿದವನು 20-30 ಎಕರೆ ಅವನ ಬಳಿ ಇರ್ತಿತ್ತು. ಇವತ್ತು ಅವ್ರ ಮಕ್ಕಳು ಮೊಮ್ಮಕ್ಕಳು ಅರ್ಧ ಎಕರೆ ಉಳ್ತಾ ಇಲ್ಲ. ಅವ ಹೆಂಗೆ ಪಾಲಿಸ್ಬೇಕು? ಅವ ಹೊಲ ಹೆಂಗೆ ನಡೆಸ್ಬೇಕು? ಮನೆ ಹೆಂಗೆ ನಡೆಸ್ಬೇಕು? ಮತ್ತು ಅವ ಗರೀಬ್ ಆಗೋನೇ ಅಲ್ಲ. ಅದ್ರಲ್ಲಿಂತ ಅವನಿಗೂ ಹೆಚ್ಚಿಗೆ ದರ ಬೇಕಂದ್ರೂ ಇದು ಒಂದು ಲಿಂಕ್ ಇದೆ. ಪ್ರತಿಯೊಂದಕ್ಕೆ ಇದು ಲಿಂಕ್ ಇದೆ. ಮೇನ್ ಜಡ್ ಇದ್ದಿದ್ದು ಸರ್, ಮೇನ್ ಜಡ್ ಅದ ಇದು. ಪಾಪ್ಯುಲೇಷನ್ ಕಂಟ್ರೋಲ್ ಬಿಲ್ ಮೇನ್ ಜಡ್ ಅದ. ಇದು ಆದರೆ ಮಾತ್ರ ನಾವು ಎಲ್ಲರೂ ಖುಷಿಯಾಗಿರ್ಬೋದು, ಭಾಳ ಸಂತೋಷವಾಗಿರ್ಬೋದು. ಈಗ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಕೇರಳದಲ್ಲಿನೂ ನನ್ನ ಅನಿಸೋ ಮಟ್ಟಿಗೆ ಅದಾಗಿದೆ ಅಂತೇಳಿ ಕೇರಳ ಭಾಳ ಸಂತೋಷವಾಗಿದೆ. ಅಲ್ಲಿ ಪಾಪ್ಯುಲೇಷನ್ ಕಮ್ಮಿ ಇದೆ ಅಂತೇಳಿ ಭಾಳ ಸಂತೋಷ ಆಗಿದೆ. ಅದೇ ಭಾಳ ಭಾರತ ದೇಶದಲ್ಲಿನೂ ಆಗೋದು ಭಾಳ ಅನಿವಾರ್ಯ. ಅದು ಆದರೆ ಮಾತ್ರ ಭಾರತ ದೇಶ ಭಾಳ ಶಾಂತಿಯಾಗಿರುತ್ತೆ. ಭಾಳ ಒಳ್ಳೆಯ ತಾವು ಹೇಳಿದ್ದು ಪ್ರಶ್ನೆಗೆ ಅದೊಂದು ಉತ್ತರ. ನಿಜ ಸರ್. ಸೊ ಸ್ನೇಹಿತರೆ, ಪಾಪ್ಯುಲೇಷನ್ ಭಾಳ ಇಂಪಾರ್ಟೆಂಟ್ ರೀ ನಮ್ಮ ದೇಶ ಮುಂದುವರಿಯೋಕ್ಕೆ. ಯಾಕೆಂದರೆ ಇರೋದು ಭೂಮಿ ಎಷ್ಟು, ನಾವು ಇರೋದು ಅಷ್ಟು ಅಂದರೆ ಅದು ಅಸಾಧ್ಯ ಮಾತು ಸರ್. ಈಗ ಎಕ್ಸಾಂಪಲ್ ನಮ್ದು ಇದು ತೊಗೊಳಮ್ ಸರ್, ರಷ್ಯಾದ ಸರ್. ರಷ್ಯಾ ಇಡೀ ಪ್ರಪಂಚದಲ್ಲೇ ಗರೀಬ್ ಇಲ್ಲದ ದೇಶ. ಹೌದು ಸರ್. ಅಲ್ಲಿ ಪಾಪ್ಯುಲೇಷನ್ ಇಲ್ಲ ಸರ್. ಸೊ ಗ್ರೇಟ್ ಎಕ್ಸಾಂಪಲ್ ಇದೆ ಇದೊಂದು. ಈಗ ನಮ್ಮದು ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾದು 10ನೇ ಪ್ರಶ್ನೆ. ಉತ್ತರ ಕರ್ನಾಟಕದಲ್ಲಿ ಮಾಹಿತಿ ತಂತ್ರಜ್ಞಾನ IT ಮತ್ತು ಜೈವಿಕ ತಂತ್ರಜ್ಞಾನ BT ಇನ್ನೂ ನಿರೀಕ್ಷಿತ ಮಟ್ಟದಲ್ಲಿ ಅಭಿವೃದ್ಧಿ ಆಗಿಲ್ಲ. ಈ ಪ್ರದೇಶದ ಬೆಳವಣಿಗೆಗಾಗಿ ನಾವು ಏನು ಮಾಡಬಹುದು ಅಂದರೆ ಸರ್, ಉತ್ತರ ಕರ್ನಾಟಕದಲ್ಲಿ ನಾವು ನೋಡಿದ್ರೆ IT ಮತ್ತು BT ಇನ್ಫಾರ್ಮೇಷನ್ ಟೆಕ್ನಾಲಜಿ, ಬಯೋಟೆಕ್ನಾಲಜಿ ನಮ್ಮ ದುರ್ದೈವ ಹೇಳ್ಬೇಕಾದ್ರೆ IT BT 2ನೇ ಸಾರಿ 3ನೇ ಸಾರಿ ಇಲ್ಲಿದ್ದವನೇ ಅದ. ಆದರೆ ಇಲ್ಲಿದ್ದ ಪ್ರದೇಶದಲ್ಲಿ ಅದು IT BT ಆದರೆ ಭಾಳ ದೂರ ಐತೆ ಬಿಡ್ರಿ. ಇಲ್ಲಿಯಾದ ಜನರಿಗೆ ಕೆಲಸ ಕೊಡೋಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ. ಇಂಥದ್ದು ನಾವು ದುರ್ದೈವ ಅದ. ನಾವು ಕಲ್ಯಾಣ ಕರ್ನಾಟಕ ಹೆಂಗೆ ಆಗ್ಯವಪ್ಪ ಅಂತಂದರೆ, ಇಲ್ಲಿ ಖಾಲಿ ಜಾತಿ ಮತ್ತು ಜಗಳ ಆಡಿ ಯಾರು ಪಾಲಿಟಿಷಿಯನ್ರಿಗೆ ಯಾರು ಅವ್ರ ಮೇಲೆ ಧ್ವನಿ ಎತ್ತರೋ ಅವ್ರ ಕಡೆಯಿಂದ ಕೆಲವು ಜನ ಬಂದು ವಿರೋಧ ಮಾಡಿ ಅವರ ಗುಲಾಮ್ಗಿರಿ ಆಗಿ ಇದು ಒಂಥರ ಏನಪ್ಪ ಅಂತಂದರೆ ನೆಪೋಟಿಸಮ್ ಮಾಡ್ತಾಯಿದ್ದಾರೆ. ಇದು ನೆಪೋಟಿಸಮ್ಮು ಯಾವಾಗ ಸರಿತದ ಅವಾಗ ತನಕ ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಈ IT BTನೂ ಬರೋಕ್ಕೆ ಸಾಧ್ಯ ಇಲ್ಲ, ಏನು ಬರೋಕ್ಕೆ ಸಾಧ್ಯ ಇಲ್ಲ. ಈ ಪರಿವಾರ ರಾಜಕೀಯ ಬಂದಾಗಬೇಕು, ಈ ನೆಪೋಟಿಸಮ್ ಬಂದಾಗಬೇಕು. ಅವಾಗ ಮಾತ್ರ ನಮ್ಮ ಪ್ರತಿಯೊಂದು ಕಲ್ಯಾಣ ಕರ್ನಾಟಕ ಹುಡುಗ ಎದ್ದು ಹೇಳ್ತಾನೆ, ನಾನು ಅದು ಇದ್ದೀನಿ ಅಂತೇಳಿ. ಇಲ್ಲಿದ್ದವರೇ ಭಾಳ ದೊಡ್ಡ ನೌಕರಿಗಳು ಹೊಂದಿದ್ದಾರೆ, ದೊಡ್ಡ ಡಾಕ್ಟರ್ಗಳಿದ್ದಾರೆ, ದೊಡ್ಡ ಬಿಲ್ಡರ್ಸ್ ಆಗಿದ್ದಾರೆ. ಇದೇ ಭಾಗದವರು ಹೊರಗಡೆ ಹೋಗಿ ಆಗಿದ್ದಾರೆ, ಆದರೆ ಇಲ್ಲಿಲ್ಲ ಅವರು. ಆದರೆ ಅದೇ ಜನರು ಇಲ್ಲಿ ಬಂದು ಮಾಡೋಕ್ಕೆ ಸಾಧ್ಯ ಅದ. ಇಲ್ಲಿಯ ಈ ಒಂದು ಏನು ಕಚಡ ರಾಜಕೀಯ ಮಂದಿ ನೋಡಿ, ಈ ರಾಜಕಾರಣಿಯದ್ರ ಮುಖ ನೋಡಿ ಇಲ್ಲಿಂದ ಹೋಗಿಬಿಟ್ಟು ಅವರು ಉದ್ಧಾರ ಆಗಿದ್ದಾರೆ. ನಾವು ಈ ಜನರು ಎಲ್ಲ ತಿಳ್ಕೋದು ಭಾಳ ಅನಿವಾರ್ಯ ಅದ. ಇವತ್ತು ನಾಳೆ ಎಲ್ಲರೂ ತಾವು ಎಜುಕೇಟೆಡ್ ಪರ್ಸನ್ಸ್ ಇದ್ದೀರಿ. ಬರುವ ದಿನಗಳಲ್ಲಿ ಎಂಥವ್ರು ನಾವು ನಾಯಕತ್ವ ಕೊಡಬೇಕು, ಎಂಥವ್ರು ನಾವು ತೊಗೊಂಡು ಇಡಬೇಕು. 50-60 ವರ್ಷಗಳಿಂದ ಏನು ನಮ್ಮ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗ ತುಳಿದು ಕಚಡ ಮಾಡಿತ್ತು ಕಚಡಗಳಿಗೆ ತರಬೇಕಾ ಅಥವಾ ಏನು ಒಳ್ಳೆಯ ಹೊಸ ಬರುವ ಪೀಳಿಗೆಗಳಿಗೆ ತರಬೇಕಾ, ಜನರನ್ನು ಭಾಳ ನಿರ್ಧಾರ ಮಾಡೋದು ಅನಿವಾರ್ಯ ಇದೆ. ನಿಜ ಸರ್. ಈ ಒಂದು
ITBT ಕಂಪ್ನಿ ಬಗ್ಗೆ ನೀವು ಹೇಳಿದ್ರಲ್ಲ ಸರ್, ಪರಿವಾರ ಅಂದ್ರೆ ಈಗ ಹ್ಯಾಂಗೆ ಸರ್, ಈಗ ನಾ ಎಕ್ಸಾಂಪಲ್ ನಾ ಇದ್ದೇನೆ, ನಾ MLA ಇದ್ದೇನೆ, ನಂದು ಯೋಚನೆ ಏನಿರುತ್ತೆ, ನಾ MLA ಇದ್ದು ಬಿಡಾಕ ನಂದು ರಿಟೈರ್ಮೆಂಟ್ ಐತಂದ್ರೆ ನನ್ನ ಮಗನೇ MLA ಆಗಬೇಕು. ಈ ಒಂದು ನಿರ್ಧಾರವನ್ನು ಚೇಂಜ್ ಆಗ್ಬೇಕು ಸರ್. ಯಾಕಂದ್ರೆ ಹೊಸದವ್ರಿಗೆ ಒಂದು ಅವಕಾಶ ಕೊಟ್ರಂದ್ರೆ ಅವ್ರಿಗೆ ಒಂದು ಹುಟ್ಟುಟಿ ಇರುತ್ತೆ ಸರ್, ಸಾಧನೆ ಮಾಡ್ಬೇಕು. ಅದೇ ಹೇಳ್ತಾರೆ ಅದು. ಇಲ್ಲಿಯ ರಾಜಕಾರಣಿಗಳು ವರ್ಷಕ್ಕೆ 1 ಸರ್ತಿ ಬರ್ತಾರೆ ಅಥವಾ 2 ಸರಿ ಬರ್ತಾರೆ ಅಷ್ಟೇ. ಹೌದು, ಅದು ಹೈ ಮಾಡಿ ಹೋಗ್ತಾರೆ. ಏನೋ ಬಂದಿರೋನಪ್ಪ ಅಂತೇಳಿ ನ್ಯೂಸ್ದಾಗ ಬರೋಕ್ಕಷ್ಟೇ. ಉಳ್ಕಿದ ಟೈಮು ಎಲ್ಲರೂ ಕಾಣೆಯಾಗಿಬಿಡ್ತಾರೆ. ಎಲೆಕ್ಷನ್ ಬರೋ ತಕ್ಷಣ ಯಪ್ಪ ಎಣ್ಣ ಅಂತೇಳಿ ಗಡ್ಡ ಬಿಡೋದೇನು, ಗರೀಬ್ದಿ ಥರ ಸ್ಟೈಲ್ ಮಾಡೋದೇನು, ನಾವು ನಿಮ್ಮೆ ಮಗ ಅಂತೇಳಿ ಹಾಕೋತ್ ಕೊಡೋದೇನು, ಇಂಥವ್ರನ್ನ ದೂರ ಇಡಬೇಕು. ಇಂಥವರು ಸಮಾಜ ಘಾತಕರು, ಇಂಥವರು ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಘಾತಕರು. ಇವ್ರನ್ನೂ ಚಲೋ ತಿಳ್ಕೊಂಡು ಹೋಗ್ಬೇಕು ಇಷ್ಟೇ. ಈ ತಿಳ್ಕೊಂಡು ಹೋದರೆ ಮಾತ್ರ ನಾವು ಮುಂದೆ ನಮ್ಮ ಕಲ್ಯಾಣ ಕರ್ನಾಟಕ ITBT ತರ್ಬೋದು, ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ತರ್ಬೋದು, ದೊಡ್ಡ ದೊಡ್ಡ ನೌಕರಿ ತರ್ಬೋದು, ಇಡೀ ನಮ್ಮ ಪ್ರತಿಯೊಂದು ಹೊಲಕ್ಕೆ ನೀರು ಹೋಗುವಂಥ ವ್ಯವಸ್ಥೆ ಆಗ್ಬೋದು. ಇಡೀ ನಮ್ಮ ಈ ಒಂದು ಖಾಲಿ ಕಲಬುರಗಿ ಡಿಸ್ಟಿಕ್ ಹೇಳ್ತೀನಿ, 7-8 ನದಿಗಳು ಬರ್ತಾವೆ ರೀ. ಅಮರ್ಜಾ ಬರುತ್ತೆ, ಮತ್ತೇನಪ್ಪ ಅಂದರೆ ಬೆಣ್ಣೆತೂರ ಬರುತ್ತೆ, ಮತ್ತು ಭೀಮ ಬರುತ್ತೆ, ಮತ್ತು ಕಾಗಿನ ಬರುತ್ತೆ. ಈ ಥರ ಭಾಳಷ್ಟು ನಮ್ಮ ನದಿಗಳು ಇದ್ದೂ ಸಹ ಯಾರ ಒಂದು ಹೊಲಕ್ಕೆ ನೀರು ಬಿಡೋಕ್ಕೆ ಆಗ್ತಾಯಿಲ್ಲ. ಎಲ್ಲ ಈ ಕಳ್ಳರು ಏನಪ್ಪ ಅಂತಂದರೆ ಆ ಸಿಮೆಂಟ್ ಫ್ಯಾಕ್ಟ್ರಿಗಳಿಗೆ ಕೊಡ್ತಾರೆ. ಆ ಸಿಮೆಂಟ್ ಫ್ಯಾಕ್ಟ್ರಿಗಳು ಯೂಸ್ ಮಾಡಿಕೊಂಡು ಉಪಯೋಗ ಮಾಡ್ತಾಯಿದ್ದಾರೆ ಇಷ್ಟು ನದಿಗಳು ಹೆಂಗೆ ಗ್ರೀನರಿಗಳಲ್ಲ, ಎಲ್ಲ ಹೊಳಗಳು ಹಾಕಿಟ್ರೆ, ಎಲ್ಲ ತೋಟಗಳಾಗಿಬಿಟ್ರೆ ಎಷ್ಟು ನೀರಾವರಿ ಆಗಿಲ್ಲ ಆಗ್ಬೋದು ಸರ್. ಹೌದು, ನಿಜ. ಸೊ ಸ್ನೇಹಿತರೆ, ಬರುವ ದಿನಗಳಲ್ಲಿ ಎಲೆಕ್ಷನ್ ಏನಿರುತ್ತೆ ವಿಧಾನಸಭಾ, ಆ ಟೈಮ್ ಸ್ವಲ್ಪ ನೀವು ಯೋಚನೆ ಮಾಡಿ ಯಾರಿಗೆ ಅಧಿಕಾರ ಕೊಡಬೇಕು, ಯಾರಿಗೆ ಕೊಡಬಾರ್ದು. ಯಾರಿಗೆ ನೀವು ಅಧಿಕಾರ ಕೊಡೋದು ನಿಮ್ಮ ಕೈಯಲ್ಲಿದೆ, ಅಧಿಕಾರ ತಗೊಳ್ಳೋನು ನಿಮ್ಮ ಕೈಯಲ್ಲಿದೆ. ಸೊ ಯೋಚನೆ ಮಾಡಿ ಮುಂದೆ ಬರೋ ದಿನಗಳಲ್ಲಿ ಅಧಿಕಾರವನ್ನು ನಿಮ್ಮ ಕೈಲಿ ಭಾಳ ಇಂಪಾರ್ಟೆಂಟ್. ಒಂದು ವೋಟ್ ಏನಿದೆ ಸ್ನೇಹಿತರೆ, ನಿಮ್ಮದು ಇದು ಒಂದು ವೋಟ್ ನಮ್ಮದು ಹಕ್ಕಿದೆ. ಯಾರಿಗೆ ನಾವು ಸೆಲೆಕ್ಟ್ ಮಾಡಬೇಕು, ಯಾರಿಗೆ ನಾವು ರಿಜೆಕ್ಟ್ ಮಾಡಬೇಕಂತ. ಸೊ ಯೋಚನೆ ಮಾಡಿ ವೋಟ್ ಹಾಕಿ. ಸೊ 11ನೇ ಪ್ರಶ್ನೆ ಸರ್ ನಮ್ಮದು, ಸರ್ಕಾರಿ ಕಚೇರಿಗಳಲ್ಲಿ ಸಣ್ಣ ಪುಟ್ಟ ಕೆಲಸಗಳಿಗೂ ಲಂಚ ನೀಡಿದರೆ ಬೇಗ ಮಾಡಿಕೊಡ್ತಾರೆ ಎಂಬ ಮಾತಿದೆ. ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಾಣಕ್ಕೆ ನಾವು ಯಾವ ರೀತಿ ಕ್ರಮವನ್ನು ಕೈಗೊಳ್ಳುವುದು? ಅದು ಮೊದಲೇ ಹೇಳ್ಬಿಟ್ಟು ತಮಗೆ. ಹೌದು ಸರ್, ಅದರಲ್ಲಿ ಮತ್ತೆ ಹೇಳಿ ಮತಲಬಿಲ್ಲ. ಹೌದು, ಅದು ಡೀಟೇಲ್ಸಲ್ಲಿ ಹೇಳ್ಬಿಟ್ಟಿನಿ ನಾನು. ಯಾವುದು ಆ ಡಿಗ್ರಿ ಬಗ್ಗೆ ಹೇಳಿದವಾಗ ಈ ಭ್ರಷ್ಟಾಚಾರ ನಿಂದ್ರು ಭಾಳ ಅನಿವಾರ್ಯ ಅದ. ಯಾವಾಗ ಭ್ರಷ್ಟಾಚಾರ ನಿಂದ್ರಲ್ಲ ಅವಾಗ ತಾನೇ ಏನಾಗಪ್ಲೇ ಇಲ್ಲ. ಇಡೀ ಸಿಸ್ಟಮೇ ಖರಾಬಿದೆ. ಆ ಸಿಸ್ಟಮೇ ಚೇಂಜ್ ಮಾಡೋದು ಭಾಳ ಅನಿವಾರ್ಯ ಅದ. ನಿಜ ಸರ್. ಸೊ ಸರ್, ಈಗ 12ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ವರದಿಯ ಪ್ರಕಾರ ಸುಮಾರು 16.6 ಅಂದರೆ 200 ಮಿಲಿಯನ್ ಜನರಿಗೆ ಸರಿಯಾಗಿ ಊಟ ಸಿಗುತ್ತಿಲ್ಲ. ಇದಕ್ಕೆ ಜನಸಂಖ್ಯೆನೇ ಕಾರಣ, ನಿರುದ್ಯೋಗ ಪ್ರಮುಖ ಕಾರಣ? ಇದು ನಮ್ಮ ಭಾರತ ದೇಶದಲ್ಲಿಲ್ಲ. ಭಾರತ ದೇಶದಲ್ಲಿ ಎಷ್ಟೇ ಗರೀಬಿರಲಿ, ಪ್ರತಿಯೊಂದು ಯೋಜನೆಗಳದಾವ, ಪ್ರತಿಯೊಬ್ಬರಿಗೂ ಊಟ ಸಿಗ್ತಾ ಇದೆ. ಪ್ರತಿಯೊಂದು ರೋಡ್ ಮೇಲೆ ಕೂತ್ರೂ ಅವ್ನು ಊಟ ಕೊಟ್ಟು ಹೋಗುವಂಥ ಭಾರತ ದೇಶದ ಮಾತೃಭೂಮಿ ಮೇಲೆ ಇರುವ ಪ್ರತಿಯೊಬ್ಬರಿಗೆ ಒಂದು ಏನಂದರೆ ಸಹಿಸ್ಕೊಳ್ಳೋಕೆ ಸಾಧ್ಯವಿಲ್ಲ. ಏನಿದ್ರೂ ಇಲ್ಲಿಂದ್ರೂ ಅವ್ನು ಕೊಟ್ಟು ಹೋಗುವಂಥ ಪರಿಸ್ಥಿತಿ ನಮ್ಮ ಭಾರತ ದೇಶದಲ್ಲಿ ಅದರ. ಆದರೆ ಇದು ಏನು ಕೌಂಟ್ ಇದೆಯಲ್ಲ, ಅದನ್ನೊಂದು ಮಟ್ಟಿಗೆ ಬೇರೆ ಬೇರೆ ರಾಜ್ಯದ ಇರ್ಬೋದು. ಭಾರತ ದೇಶದಲ್ಲಿ ಅಂತ್ಯೋದಯ ಕಾರ್ಡ್ ಇದೆ, ಅದ್ರ ಮೇಲೆ BPL ಕಾರ್ಡ್ ಇದೆ, ಅದು APL ಕಾರ್ಡ್ ಇದೆ. ಯಾವಾಗೂ ಭಾರತ ದೇಶದ ನಾಗರಿಕತ್ವ ಹಸು ಮಕ್ಕೊಪ್ಲೆ ಇಲ್ಲ. ಹೌದು ಸರ್. ಓಕೆ, 13ನೇ ಪ್ರಶ್ನೆ ಸರ್, ಭಾರತದಲ್ಲಿ ಅತಿ ದೊಡ್ಡ ಆಶ್ರಮ ಕಟ್ಟಡ ನಿರ್ಮಿಸುವ ನಿರ್ಧಾರ ನಾವು ಮಾಡಿದ್ದೇವೆ. ಅಲ್ಲಿ ಮಕ್ಕಳು, ವೃದ್ಧರು, ಅಂಗವಿಕಲರು ಎಲ್ಲರೂ ಸಮಾನವಾಗಿ ಉತ್ತಮ ಶಿಕ್ಷಣ, ಕ್ರೀಡೆ, ವ್ಯವಹಾರ ಮಾಹಿತಿ, ತಂತ್ರಜ್ಞಾನದ ಜ್ಞಾನ, ಸಂವಿಧಾನದ ವಿಷಯಗಳು ಹಾಗೂ ಕುರಾನ್, ಬೈಬಲ್, ಭಗವದ್ಗೀತೆಯಂತಹ ಧರ್ಮ ಗ್ರಂಥಗಳ ಉದ್ದೇಶಗಳನ್ನು ತಿಳಿಸುವ ಆಲೋಚನೆ ನಾವು ಅಲ್ಲಿ ಇಟ್ಟಿದ್ದೇವೆ ಸರ್. ಅಂದರೆ ಭಾರತ ದೇಶದಲ್ಲಿ ಅತಿ ದೊಡ್ಡದಾದ ಒಂದು ಆಶ್ರಮ ಸರ್ ನಾವು ಮಾಡಬೇಕು. ಹೌದು ಸರ್, ಮಾಡಬೇಕಂತ ನಾವು ಯೋಚನೆ ಮಾಡಿದ್ದೇವೆ. ಅದರಲ್ಲಿ ಸರ್ ಎಷ್ಟೆಲ್ಲ ನಾವು ಫೆಸಿಲಿಟಿ ಇರ್ತಾ ಇದ್ದೀವಿ. ಇದರಲ್ಲಿ ತಾವು ಯಾರ್ಯಾರು ಇದ್ರಿ? ಎಲ್ಲ ನಮ್ಮ ಮಿಷನ್, ಇದು ನಮ್ದು NGO ಇದೆ ಸರ್. NGOದಲ್ಲಿ ಯಾರು? ಫ್ರೀ ಇಂಡಿಯಾ ಅಂತ. ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲರಿದ್ದಾರೆ. ಎಲ್ಲರಿದ್ದಾರೆ ಮಾತ್ರ ಸಕ್ಸಸ್ ಆಗೋದು ಸಾಧ್ಯ. ನಿಜ ಸರ್. ಎಲ್ಲರೂ ತಾವು ಒಬ್ಬರೇ ಮಾಡ್ತೀರಂದ್ರೆ ಎಲ್ಲರೂ ನಿಮಗೆ ಬೆರಳು ತೋರಿಸೋದು ಖಚಿತ. ಹೌದು, ನಿಜ ಸರ್, ನೀವು ಹೇಳೋದ ಪ್ರಕಾರ. ಹೌದು, ಇಲ್ಲ ಸರ್, ಈ ಒಂದು ನಮ್ದು NGOನಲ್ಲಿ ಎಲ್ಲ ಕಾಸ್ಟ್ದವ್ರು ಇದ್ದಾರೆ, ತಗೊಂಡು ಬಂಜಾರ ಸಮಾಜದವ್ರು ಇದ್ದಾರೆ, SC ದವ್ರು ಇದ್ದಾರೆ, ನಾನು ಇದ್ದೇನೆ, ಹಿಂದೂ ಲಿಂಗಾಯತ್ನು ಇದ್ದಾರೆ, ಎಲ್ಲರೂ ಇದ್ದಾರೆ. ಬ್ರಾಹ್ಮಣ ಲಿಂಗಾಯತ್ ಬೇರೆ, ಬ್ರಾಹ್ಮಣ ಬೇರೆ, ಸಿಖ್ ಬೇರೆ, ಜೈನ್ ಬೇರೆ, ಬೌದ್ಧಿಸ್ಟ್ ಬೇರೆ, ಎಲ್ಲರನ್ನು ತಗೊಳ್ಳಿ. ಎಲ್ಲರೂ ತೊಗೊಂಡು ಅದು ಮಾಡಿದ್ರೆ ಮಾತ್ರ ಸಕ್ಸಸ್ ಆಗುತ್ತೆ. ಸೊ ಇದರಲ್ಲಿ ಮತ್ತೆ ಏನಾರ ಆ್ಯಡ್ ಮಾಡ್ಬೋದು ಸರ್ ನಾವು? ಅದೇ ನಾನು ಹೇಳ್ತಾ ಇರೋದಲ್ಲ, ಪ್ರತಿಯೊಂದು ಜಾತಿದವ್ರು ಬೇಕು. ಹೌದು ಸರ್. ನೀವು ಎಲ್ಲ ಜಾತಿದವ್ರು ತೊಗೊಂಡು ಆ NGO ಮಾಡಿರಿ, 100% ಸಕ್ಸಸ್ ಆಗುತ್ತೆ.
ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಒಂದು ಪರಿಹಾರ ನೀಡೋಕ್ಕೆ. ಇನ್ನೊಂದು ಸರ್ 14ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ ಸರ್ ಇದು. ಈ ಆಶ್ರಮ ಯೋಜನೆಗೆ ಸುಮಾರು 12ರಿಂದ 14 ಕೋಟಿ ರೂಪಾಯಿ ವೆಚ್ಚ ತಲುಗುವ ಅಂದಾಜಿದೆ ಮತ್ತು ಇದು 150ರಿಂದ 200 ಜನರಿಗೆ ಉದ್ಯೋಗ ನೀಡುವ ಸಾಮರ್ಥ್ಯ ಹೊಂದಿದೆ. ಈ ಉದಾತ್ತ ಕಾರ್ಯದಲ್ಲಿ ನಿಮ್ಮ ವತಿಯಿಂದ ಇದರಲ್ಲಿ ಎಷ್ಟು ಭಾಗವಹಿಸಬಹುದು? ಈ ಒಂದು ಭಾಗವಹಿಸಿದ ಸರ್ ನೀವು ಬರುವ ದಿನಗಳಲ್ಲಿ ಇದು ನಂದು ಬರೀ NGO ಗೆಲ್ಲ 6.5 ಕೋಟಿ ಕನ್ನಡಿಗರ ಒಂದು ಕನಸಿದೆ ಸರ್. ನಮ್ಮ ಕರ್ನಾಟಕದಲ್ಲಿ ಭಾರತ ದೇಶದಲ್ಲಿ ದೊಡ್ಡದ ಅನಾಥಾಶ್ರಮ ಕಟ್ಟೋದು. ಸೊ ನಿಮ್ಮ ಅನಾಥ ಆಶ್ರಮ ಯಾವಾಗ ಕಟ್ಟಡ ಆಗ್ತದೆ, ಯಾವಾಗ ನಿರ್ಮಾಣ ಆಗ್ತದೆ, ನಿಮ್ಮ ಬಾಡಿ ಯಾವಾಗ ಆಗ್ತದೆ, ನನಗೆ ಮತ್ತೊಮ್ಮೆ ತಾವು ಸಮಯ ಕೊಡ್ರಿ. ಎಲ್ಲ ಬಾಡಿ ಮೆಂಬರ್ಸ್ ಬರ್ರಿ, ನನ್ನಿಂದ ಏನು ಸಹಾಯ ಆಗ್ತದೋ ನಾನು ಮಾಡೋಕ್ಕೆ ಯಾವಾಗಲೂ ರೆಡಿ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಒಂದು ಉದಾತ್ತ ಕಾರ್ಯಕ್ರಮಕ್ಕೆ ನೀವು ಟೈಮ್ ಕೊಟ್ಟಿದ್ರಿ ಮತ್ತು ಈ ಒಂದು ನಮ್ಮದು ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾಗೆ ಮೆರುಗು ತಂದಿರಿ ಸರ್. ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಸಿಗ್ನೇಚರ್ ಇರುತ್ತೆ ಸರ್ ನಮ್ಮದು. ಕೂಟದ ಇಲ್ಲಕ್ಕಂದರೆ ನಾನು ಹೌದು ಸರ್, ನಾನು ಇಲ್ಲಿ ಬರೀದ್ದೀನಿ ಸರ್. ಇಲ್ಲಿ ನಿಮ್ಮ ಸಿಗ್ನೇಚರ್ ಮಾಡಿರಿ ಸರ್.